ನಮಸ್ಕಾರ. ಈ ಭಾರತೀಯ ಸಾಕ್ಷ್ಯ ಅಧಿನಿಯಮದ ಒಂದು ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ಥಿಯರಿ ಕ್ಲಾಸ್ನ ವಿಡಿಯೋಗಳನ್ನ ಮಾಡಿದ್ದೀನಿ. ಆದರೆ ಇವತ್ತು ನಾನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ಗಳ ಎನಲೈಸಿಸನ್ನು ನನಗನ್ಸಿದ ಮಟ್ಟಿಗೆ ಇನ್ನು 2 ದಿವಸದಲ್ಲಿ ನಿಮಗೆ ಪರೀಕ್ಷೆ ಇರೋದರಿಂದ ಪ್ರಾಬ್ಲಮ್ಗಳ ಬಗ್ಗೆ ಚರ್ಚೆ ಮಾಡೋಣ. ಥಿಯರಿ ಕ್ಲಾಸಸ್ ಆಲ್ಮೋಸ್ಟು ಯೂನಿಟ್ 5ವರೆಗೆ ಮಾಡಿದ್ದೀನಿ. ಯೂನಿಟ್ 5ವರೆಗೆ ಅತಿ ಪ್ರಮುಖವಾದಂಥ ಇನ್ನೊಂದು ವಿಡಿಯೋ ನಾನು ಮಾಡಲಿಕ್ಕಿದೆ. ಒಂದು ಅಕಂಪ್ಲಿಸ್ ಬಗ್ಗೆ ಮಾಡಬೇಕು, ಇನ್ನೊಂದು ವಿಟ್ನೆಸ್ ಕ್ರಾಸ್ ಎಕ್ಸಾಮಿನೇಷನ್ ಬಗ್ಗೆ ಮಾಡಬೇಕು. ಅದು ಬಿಟ್ಟರೆ ಉಳಿದ ಪ್ರಮುಖವಾದಂಥ ಅನೇಕ ವಿಷಯಗಳನ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ದಯವಿಟ್ಟು ನೀವು ಥಿಯರಿ ಕ್ಲಾಸನ್ನು ನೋಡ್ಬೋದು. ಬಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಿದೆಯಲ್ಲ, ಇದು ನೀವು ಥಿಯರಿಯನ್ನು ಕಂಪ್ಲೀಟ್ ಓದಿದ ನಂತರ ಈ ನನ್ನ ಕ್ಲಾಸ್ನ ಪ್ರಾಬ್ಲಮ್ ಅನಲೈಸಿಸನ್ನು ನೀವು ನೋಡಿದರೆ ನೀವು ಖಂಡಿತ 3ರಲ್ಲಿ 2 ಪ್ರಾಬ್ಲಮನ್ನು ಸಕ್ಸಸ್ಫುಲ್ಲಾಗಿ ಸಾಲ್ವ್ ಮಾಡ್ಬೋದು. ಮತ್ತು ನಿಮಗೆ ಸ್ಕೋರಿಂಗಿಗೆ ಭಾಳ ಅವಶ್ಯಕತೆ. 100 ಮಾರ್ಕ್ಸ್ ಪ್ಯಾಟರ್ನ್ ಇರೋವರೆಗಂತೂ ಇಟ್ ಈಸ್ ವೆರಿ ಯೂಸ್ಫುಲ್. 80 ಪ್ಯಾಟರ್ನ್ ಇರೋವರೆಗೆ ಕೆಲವೊಂದು ಪ್ರಾಬ್ಲಮ್ ಕೇಳ್ತಾರೆ, ಕೆಲವೊಮ್ಮೆ ಕೇಳೋದಿಲ್ಲ. ಬಟ್ ಮಧ್ಯದಲ್ಲಿ ಪ್ರಾಬ್ಲಮ್ ಬರುತ್ತೆ. ಈ ಪ್ರಾಬ್ಲಮನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ ಥಿಯರಿಯ ಸರಿಯಾದ ಅರ್ಥ ನಿಮ್ಗೆ ಆಗುತ್ತೆ. ಆದ್ದರಿಂದ ಪ್ರಾಬ್ಲಮ್ ಅನಲೈಸಿಸು ಕೂಡ ನಮ್ಮ ವಿಡಿಯೋ ಚಾನಲ್ನ ಒಂದು ಪ್ರಮುಖ ಭಾಗ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾಬ್ಲಮ್ಗಳನ್ನು ಇವಾಗ ಪ್ರಾರಂಭ ಮಾಡೋಣ. ಎಸ್, ನಾನು ಮೊದಲನೆಯ ಪ್ರಾಬ್ಲಮನ್ನು ಇದು ತೊಗೊಂಡಿದ್ದೀನಿ. ದಿಸ್ ಈಸ್ ಮೈ ಫಸ್ಟ್ ಪ್ರಾಬ್ಲಮ್. ಪ್ರಾಬ್ಲಮ್ ನಂಬರ್ 1. Problem number 1. A person is charged with ticketless traveling in a train. With ticketless traveling in a train. In this case, on whom does the burden of proof lie? Burden of proof. ರುಜುವಾತಿನ ಹೊಣೆಗಾರಿಕೆ, ಸಾಬೀತುಪಡಿಸುವ ಹೊಣೆಗಾರಿಕೆ. ರುಜುವಾತಿನ ಹೊಣೆ ಯಾರ್ದು ಅಂತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತಹ BSAನ ಕಲಂಗಳನ್ನು ನೋಡೋದಾದರೆ ಅತಿ ಪ್ರಮುಖವಾಗಿ ದೇರ್ ಈಸ್ ಓನಸ್ ಪ್ರಾಬ್ಯಾಂಡಿ ಅಂತೀವಿ ನಾವು. ವಿ ಕಾಲ್ ಇಟ್ ಆಸ್ ಓನಸ್ ಪ್ರಾಬ್ಯಾಂಡಿ. ಈ ಓನಸ್ ಪ್ರಾಬ್ಯಾಂಡಿಯ ತತ್ವವನ್ನು ಸೆಕ್ಷನ್ 104ರಲ್ಲಿ ಬರೆದಿದ್ದೀವಿ ನಾವು. ಕಲಮ್ 104ರಲ್ಲಿ ಬರೆದಿದ್ದೀವಿ. ಕಲಮ್ 104ರಲ್ಲಿ ಏನು ಬರೆದಿದ್ದೀವಿ ಅಂತಂದರೆ, ಯಾರು ನ್ಯಾಯಾಲಯದ ಮುಂದೆ ಬರ್ತಾರೋ, ಏನಂತ ನಮಗೆ ಈ ಪರಿಹಾರ ಕೊಡಿ ಅಂತ ಬರ್ತಾರೋ ಅವರೇ ಅದನ್ನು ಪ್ರೂವ್ ಮಾಡಬೇಕು ಅಂತ. ಸೊ ದಟ್ ಈಸ್ ಟೋಲ್ಡ್ ಇನ್ ಸೆಕ್ಷನ್ 104 ಆಫ್ BSA. 104 ಆಫ್ BSA. The prosecution must establish the accusation that the person was found traveling without producing a ticket when demanded. So they have gone to the court. The Railway Department has gone to the court. So their prima facie or the fundamental duty is to first establish ಏನಂತ, ನೀನು ಟಿಕೆಟ್ ಇಲ್ಲದೆ ಟ್ರಾವೆಲ್ ಮಾಡಿದೀಯಾ ಅನ್ನುವ ದಾಖಲೆಯನ್ನು ಯಾರು ಕೊಡಬೇಕು? ರೈಲ್ವೆ ಹ್ಯಾಸ್ ಟು ಗಿವ್. ರೈಲ್ವೆ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಗೋ. ಇದು ನಮ್ಮ ಮೊದಲನೆಯ ಪಾಯಿಂಟ್. ಇದರಲ್ಲಿ ಮೊದಲನೆಯ ಪಾಯಿಂಟ್. ನೀವು ಓನಸ್ ಪ್ರಾಬ್ಯಾಂಡಿ ಬಗ್ಗೆ ಬರೀಬೋದು ಇಂಟ್ರಡಕ್ಷನ್ನಲ್ಲಿ. ಯಾವುದೇ ಒಂದು ಪ್ರಕರಣದಲ್ಲಿ ಯಾರು ಕೋರ್ಟ್ಗೆ ಹೋಗ್ತಾರೋ ಅವರೇ ಮೊದಲು ಏನು ಕೊಡಬೇಕು? ಸಾಕ್ಷ್ಯವನ್ನು ಕೊಡಬೇಕಾಗ್ತದೆ. ದೇ ಹ್ಯಾವ್ ಟು ಗಿವ್ ದಿ ಎವಿಡೆನ್ಸಸ್. ಅದು ಬೇಸಿಕ್ ಪ್ರಿನ್ಸಿಪಲ್ ಆಫ್ ಲಾ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದನ್ನು ಅವ್ರು ಕೊಡೋಕ್ಕಾಗಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ಅಂಥ ಸಂದರ್ಭದಲ್ಲಿ ಏನು ಅನ್ನೋದನ್ನು 105, 106, 107 ಹೀಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಆದರೆ ಇಲ್ಲಿ ಏನಾಗಿದೆ, ರೈಲ್ವೆ ಡಿಪಾರ್ಟ್ಮೆಂಟ್ನವ್ರು ಏನು ಪ್ರೂವ್ ಮಾಡಬೇಕು? ಇವನು ಟಿಕೆಟ್ ಇಲ್ಲದೆ ಟ್ರಾವೆಲ್ ಮಾಡಿದ್ದಾನೆ ಅನ್ನೋದನ್ನು ಪ್ರೂವ್ ಮಾಡಬೇಕು. ಚಾರ್ಜ್ ವಿತ್ ಟಿಕೆಟ್ಲೆಸ್ ಟ್ರಾವೆಲಿಂಗ್, ದಟ್ ಈಸ್ ದ ಚಾರ್ಜ್. ಫ್ಯಾಕ್ಟ್ ಇನ್ ಇಶ್ಯೂ. ಫ್ಯಾಕ್ಟ್ ಇನ್ ಇಶ್ಯೂ, ವಿವಾದಿತ ಪ್ರಶ್ನೆ ಏನು? ಟಿಕೆಟ್ಲೆಸ್ ಟ್ರಾವೆಲಿಂಗ್. ಸೊ ಟಿಕೆಟ್ ಇಲ್ಲದೆ ಟ್ರಾವೆಲ್ ಮಾಡಿದ್ದೇನೆ ಅನ್ನೋದನ್ನು ಇವ್ರು ಪ್ರೂವ್ ಮಾಡಬೇಕು. ಆದರೆ ವಾಟ್ ಈಸ್ ಇನ್ ದಿಸ್ ಕೇಸ್ ಆನ್ ಹೂಮ್ ಡಸ್ ದ ಬರ್ಡನ್ ಆಫ್ ಪ್ರೂಫ್ ಲೈ?
ಬೇಸಿಕಲಿ ಬರ್ಡನ್ ಆಫ್ ಪ್ರೂಫ್ ಲೈಸ್ ಆನ್ ದ ಪ್ರಾಸಿಕ್ಯೂಷನ್ ಇಟ್ ಸೆಲ್ಫ್. ದಟ್ ಈಸ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್. ಸಿವಿಲ್ ಕೇಸಲ್ಲೂ ಹಾಗೇನೆ. ಅದಕ್ಕೆ ದಿಸ್ ಪಾಯಿಂಟ್ ನಂಬರ್ 1. ನೌ ಒನ್ಸ್ ದಿ ರೈಲ್ವೆ ಡಿಪಾರ್ಟ್ಮೆಂಟ್ ಪ್ರೂವ್ಸ್ that he has travelled without ticket, the burden shift on the other person. 105, section 105. Section 105. Other person has to prove that he has had a ticket. ನನ್ನ ಹತ್ರ ಟಿಕೆಟ್ ಇತ್ತು ಅಂತ ಪ್ರೂವ್ ಮಾಡಬೇಕು. ಆದರೆ ಅದಕ್ಕಿಂತ ಟಿಕೆಟು ಸಾವಿರಾರು ಜನ ಟ್ರಾವೆಲ್ ಮಾಡ್ತಿರ್ತಾರೆ. ಟಿಕೆಟನ್ನು ತೋರ್ಸೋಕ್ಕೆ ಯಾರಿಗೆ ಸಾಧ್ಯತೆ ಇದೆ? ಆ ವ್ಯಕ್ತಿ ಟ್ರಾವೆಲ್ ಮಾಡಿದ ವ್ಯಕ್ತಿಗೆ ಸಾಧ್ಯತೆ ಇದೆ. ಆದ್ದರಿಂದ ಸೆಕ್ಷನ್ 109 ಅಪ್ಲೈ ಆಗುತ್ತೆ ಇಲ್ಲಿ. ಸೆಕ್ಷನ್ 109 ಸೆಕೆಂಡ್ ಪಾಯಿಂಟ್ ಇದನ್ನು ಬರೀಬೇಕು ನೀವು. ವೆನ್ ಎ ಫ್ಯಾಕ್ಟ್ ಈಸ್ ಎಸ್ಪೆಷಲಿ ವಿದಿನ್ ದ ನಾಲೆಜ್ ಆಫ್ ಪರ್ಸನ್. ಟಿಕೆಟ್ ಯಾರ ಹತ್ರ ಇದೆ? ಟ್ರಾವೆಲ್ ಮಾಡೋರ ಹತ್ರ ಇರುತ್ತೆ. ಟ್ರಾವೆಲ್ ಮಾಡೋರ ಹತ್ರ ಇರುತ್ತೆ, ಅವನಿಗೆ ಅದ್ರ ನಾಲೆಜ್ ಇರುತ್ತೆ. ಇವರಿಗೆ ರೈಲ್ವೆ ಡಿಪಾರ್ಟ್ಮೆಂಟ್ನವ್ರಿಗೆ ಅವ್ನು ಟಿಕೆಟ್ ಎಲ್ಲಿ ಇಟ್ಟಿದ್ದಾನೆ ಅಂತ ಎಲ್ಲಿ ಗೊತ್ತಿರುತ್ತೆ. ದೇರ್ ಫಾರ್ ದ ಓನಸ್ ಲೈಸ್ ಆನ್ ದಿಸ್ ಪರ್ಸನ್. ನಾವು ದ ಓನಸ್ ಈಸ್ ಶಿಫ್ಟೆಡ್. ದ ಓನಸ್ ಈಸ್ ಶಿಫ್ಟೆಡ್. ಏನು? ದ ಬರ್ಡನ್ ಆಫ್ ಪ್ರೂವಿಂಗ್ ದ್ಯಾಟ್ ಫ್ಯಾಕ್ಟ್ ಈಸ್ ಅಪಾನ್ ಹಿಮ್. ಓಕೆ, ಎರಡನೇ ಪಾಯಿಂಟನ್ನು ಇದನ್ನು ಬರೀಬೇಕು. ಏನು ಬರೀಬೇಕು ನೀವು? ಟಿಕೆಟು ಎಯ ಹತ್ತಿರ ಇರುವುದರಿಂದ, ಎಯ ಹತ್ತಿರ ಇರುವುದರಿಂದ ಎ ಟಿಕೆಟು ತೋರಿಸುವ ಓನಸ್ ಜವಾಬ್ದಾರಿ ಎಯ ಮೇಲಿದೆ. ಯಾಕೆಂದರೆ ಟಿಕೆಟ್ ಇರೋದು ಅವನಿಗೆ ಮಾತ್ರ ಗೊತ್ತಿದೆ. ಸಿ, ದ ಇಲಸ್ಟ್ರೇಷನ್ ಆಲ್ಸೋ ಸ್ಪೀಕ್ಸ್ ದ ಸೇಮ್ ಥಿಂಗ್. ಈ ಸೆಕ್ಷನ್ 109ಗೆ ಕೊಟ್ಟಂತಹ ಇಲಸ್ಟ್ರೇಷನ್ ಏನಿದೆ ನೋಡಿ. ಎ ಈಸ್ ಚಾರ್ಜ್ಡ್ ವಿತ್ ಟ್ರಾವೆಲಿಂಗ್ ಆನ್ ಎ ರೈಲ್ವೆ ವಿದೌಟ್ ಟಿಕೆಟ್. ಇದಕ್ಕೆ ಏನಾದ್ರು ವ್ಯತ್ಯಾಸ ಇದೆಯಾ? ಸೇಮ್. ದ ಬರ್ಡನ್ ಆಫ್ ಪ್ರೂವಿಂಗ್ ದ್ಯಾಟ್ ಹಿ ಹ್ಯಾಡ್ ಟಿಕೆಟ್ ಈಸ್ ಆನ್ ಹಿಮ್. ಸ್ಟ್ರೇಟ್ ಅವೇ ಇದೆ ಆನ್ಸರ್ ಬರೀಬೋದು ನೀವು. ಇದೇ ಆನ್ಸರ್ ಬರೀಬೋದು. ಬಟ್ ನಿಮ್ಮ ಆನ್ಸರ್ನ ಇಲಸ್ಟ್ರೇಷನ್ ನೋಡಿ. ಈ ಸೆಕ್ಷನ್ 109ಗೆ ಕೊಟ್ಟಂತಹ ಇಲಸ್ಟ್ರೇಷನನ್ನು, ದೃಷ್ಟಾಂತವನ್ನು ಇಲ್ಲಿ ಕಾಪಿ ಮಾಡಿದ್ದಾರೆ. ಬೇರೆ ಏನಿಲ್ಲ ಅದರಲ್ಲಿ. ಇಲ್ಲಿ ಕಾಪಿ ಮಾಡಿದ್ದಾರೆ, ದ್ಯಾಟ್ಸ್ ಆಲ್. ಬೇರೆ ಏನೂ ಇಲ್ಲ. ಆದ್ದರಿಂದ ಸೆಕ್ಷನ್ 109 ಅಪ್ಲೈ ಆಗುತ್ತೆ. ಬಟ್ ಅದಕ್ಕಿಂತ ಮೊದಲು 104 ಅಪ್ಲೈ ಆಗುತ್ತೆ ನನ್ನ ಪ್ರಕಾರ. ಯಾಕೆಂದರೆ ಪ್ರಾಸಿಕ್ಯೂಷನ್ ಹೋಗಿದೆ, ಇವ ಟಿಕೆಟ್ಲೆಸ್ ಟ್ರಾವೆಲ್ ಮಾಡಿದಾನೆ ಅಂತೆ. ಆದ್ದರಿಂದ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿರೋದನ್ನೋದನ್ನು ಫಸ್ಟ್ ಇವ್ರು ಸಾಬೀತುಪಡಿಸಬೇಕು. ಆಮೇಲೆ ಟಿಕೆಟ್ ಇವನ ಹತ್ರ ಇರೋದ್ರಿಂದ 109 ಅಪ್ಲೈ ಆಗುತ್ತೆ. ಆ ಇಲಸ್ಟ್ರೇಷನ್ನು ಅದನ್ನೇ ಹೇಳುತ್ತೆ ಅಂತಕ್ಕಂಥದ್ದು ಈ ಪ್ರಾಬ್ಲಮ್ 1. ಇದು ಇದರ ಒಂದು ವ್ಯಾಖ್ಯಾನ ಅಂತ ಹೇಳ್ಬೋದು ನಾವು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸ್ ಇದೆ. ಕೇಸ್ಲ ಆಮೇಲೆ ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ ಇದೆ. ದೇರ್ ಈಸ್ ಒನ್ ಮೋರ್ ಪ್ರಾಬ್ಲಮ್, ರಿಪೀಟ್ ಪ್ರಾಬ್ಲಮ್. ಅದೇ ಥರದ ಇನ್ನೊಂದು ಪ್ರಾಬ್ಲಮ್ ಇದೆ. ಎ ಈ ಚಾರ್ಜ್ ವಿತ್ ಟ್ರಾವೆಲಿಂಗ್ ಇನ್ ಎ ರೈಲ್ವೆ ವಿದೌಟ್ ಟಿಕೆಟ್. ಎ ಡಿನೈಸ್ ದ ಚಾರ್ಜ್. The moment he denies, section 105 comes on him. ಡಿನೈ ಮಾಡ್ತಾನೆ ಅಂದರೆ ಓನಸ್ ಈಸ್ ಶಿಫ್ಟೆಡ್ ಟು ಹಿಮ್. ಇಲ್ಲ ನಾ ಟಿಕೆಟ್ ತೊಗೊಂಡಿದ್ದೆ ಅಂತ ಹೇಳ್ತಾನೆ ಅವನು. ದೆನ್ ದ ಓನಸ್ ಲೈಸ್ ಆನ್ ದಿಸ್ ಮ್ಯಾನ್ ಓನ್ಲಿ ಟು ಪ್ರೊಡ್ಯೂಸ್ ದ ಟಿಕೆಟ್. ಟಿಕೆಟ್ ಕೊಡುವಂತಹ ಜವಾಬ್ದಾರಿ ಯಾರ ಮೇಲೆ ಇರ್ತದೆ? ಟ್ರಾವೆಲರ್ ಮೇಲೆ ಇರ್ತದೆ. ಅದನ್ನು ನಾವು ಸೆಕ್ಷನ್ 109 ಪ್ರಕಾರನೂ ಹೇಳ್ತೀವಿ. ಆದ್ದರಿಂದ ಈ ಎರಡೂ ಸಮಸ್ಯೆಗಳನ್ನು ಸೆಕ್ಷನ್ 104 ಮತ್ತು 109 ಮುಖಾಂತರ ನೀವು ಸಾಲ್ವ್ ಮಾಡ್ಬೋದು ಅಂತಕ್ಕಂಥದ್ದು. ಆದ್ದರಿಂದ ಈಗ ಈ ಪ್ರಾಬ್ಲಮಿಗೆ ಬರ್ತೀನಿ ನಾನು. ಶಂಭುನಾಥ್ ಮೆಹ್ರಾ ವರ್ಸಸ್ ಸ್ಟೇಟ್ ಆಫ್ ಅಜ್ಮೇರ್. ಈ ಪ್ರಕರಣದ ತತ್ವಗಳನ್ನು ನೀವು ಇಲ್ಲಿ ಬರೀಬಹುದು. ಸೆಕ್ಷನ್ 106 ನಾವು ಇದನ್ನು ಬಿಟ್ಟುಬಿಡಿ. BSA 109 ಇದನ್ನು ತಗೊಳ್ಳಿ. ಡಸ್ ನಾಟ್ ರಿಲೀವ್ ದ ಪ್ರಾಸಿಕ್ಯೂಷನ್ ಆಫ್ ಇಟ್ಸ್ ಪ್ರೈಮರಿ ಬರ್ಡನ್. ಇಲ್ಲಿ ಪ್ರೈಮರಿ ಬರ್ಡನ್ ಯಾರ್ದು? ಪ್ರಾಸಿಕ್ಯೂಷನ್ದು. ಏನು? ಟಿಕೆಟ್ ಇಲ್ಲ, ಅವ ಟ್ರಾವೆಲ್ ಮಾಡಿದ್ದಾನೆ ಅನ್ನೋದನ್ನು ಸಾಬೀತುಪಡಿಸುವ ಜವಾಬ್ದಾರಿ ಯಾರಿಗಿದೆ? ರೈಲ್ವೇದವ್ರಿಗಿದೆ. ಇಟ್ ಅಪ್ಲೈಸ್ ಓನ್ಲಿ ಟು ಫ್ಯಾಕ್ಟ್ಸ್ ಎಸ್ಪೆಷಲಿ ವಿದಿನ್ ದ ನಾಲೆಜ್ ಆಫ್ ದ ಅಕ್ಯೂಸ್ಡ್. 109 ಎಲ್ಲಿ ಅಪ್ಲೈ ಆಗುತ್ತೆ? 109 ಸೆಕ್ಷನ್ 109 ಅಪ್ಲೈ ಆಗೋದು
ಕೇವಲ ಆ ವ್ಯಕ್ತಿಯ ನಾಲೆಜಲ್ಲಿ ಇರಬೇಕು. ಅಂಥ ಸಂದರ್ಭದಲ್ಲಿ 109 ಅಪ್ಲೈ ಆಗುತ್ತೆ ಅನ್ನೋದನ್ನು ಈ ಪ್ರಕರಣವನ್ನು ಬರಿಬೋದು. ಈ ಪ್ರಕರಣದ ಪೂರ್ಣ ಹಿಸ್ಟ್ರಿ ಇನ್ನೂ ಬೇರೆ ಇದೆ. ನೀವು ಈ ತತ್ವವನ್ನು ಬರೆದ್ರೆ ಸಾಕು. ಈ ಪ್ರಕರಣದಲ್ಲಿ ಆ್ಯಕ್ಚುಲಿ ಏನಾಗಿರುತ್ತೆ ಅಂತಂದರೆ, ಈ ವ್ಯಕ್ತಿ ಆರ್ಡಿನರಿ ಟಿಕೆಟಲ್ಲಿ ಟ್ರಾವೆಲ್ ಮಾಡಿ ಸೆಕೆಂಡ್ ಕ್ಲಾಸ್ ಕ್ಲೇಮ್ ಮಾಡಿರ್ತಾನೆ. ಆದ್ದರಿಂದ ಇವಂಗೆ ಚಾರ್ಜ್ ಶೀಟ್ ಆಗಿ ಶಿಕ್ಷೆ ಆಗುತ್ತೆ. ಅವನೊಬ್ಬ ಎಂಪ್ಲಾಯಿ, ಆವತ್ತಿನ ಟೆಲಿಫೋನ್ ಡಿಪಾರ್ಟ್ಮೆಂಟಿನ ಎಂಪ್ಲಾಯಿ, ರೈಲ್ವೇದಲ್ಲಿ ಈ ರೀತಿ ಮಾಡಿರ್ತಾನೆ ಅವನು. ಆಮೇಲೆ ಟ್ರಾವೆಲಿಂಗ್ ಅಲೌನ್ಸ್ ಬಿಲ್ ಬರೆದಿರ್ತಾನೆ, ಅದಕ್ಕೆ ಟಿ ಎ ಬಿಲ್ ಅಂತಾರೆ. ಟಿ ಎ ಬಿಲ್ ಬರೆದಿರ್ತಾನೆ. ಅದರಲ್ಲಿ ಅವ ರಾಂಗ್ ಕ್ಲೇಮ್ ಮಾಡಿರ್ತಾನೆ. ಅದಕ್ಕೆ ನೀನು ಟಿಕೆಟ್ ಕೊಟ್ಟಿಲ್ಲ ಅಂತ ಅವ್ನಿಗೆ ಶಿಕ್ಷೆ ಕೊಡ್ತಾರೆ. ಬಟ್ ಇಲ್ಲಿ ಅವನು ಟಿಕೆಟ್ ಟ್ರಾವೆಲ್ ಮಾಡಿದ್ದು ಅಕ್ಯೂಸ್, ನೀವು ರೈಲ್ವೆ ರೆಕಾರ್ಡ್ ಇರ್ತದಲ್ಲ, ಆ ರೆಕಾರ್ಡಲ್ಲಿ ವೆರಿಫೈ ಮಾಡಿ ನೋಡಬೇಕಿತ್ತು. ನೀವು ನೋಡಲಾರ್ದೇ ನೀವು ಅವನಿಗೆ ಈ ರೀತಿ ಚಾರ್ಜ್ ಮಾಡ್ಬೋದು. ಯಾಕೆ ಅಂತಂದರೆ ಅಲ್ಲಿ ಟಿಕೆಟ್ ಸೇಲ್ ಆಗಿದೆಯಾ ನೋಡಬೇಕು, ಸೆಕೆಂಡ್ ಕ್ಲಾಸ್. ನಂಬರ್ 2, ಅವನು ಆರ್ಡಿನರಿ ಟಿಕೆಟ್ ತೊಗೊಂಡು ಹೋಗಿನೂ ಕೂಡ ಟಿ ಹತ್ರ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ಅವನು ಅದನ್ನು ಸೆಕೆಂಡ್ ಕ್ಲಾಸ್ ಕನ್ವರ್ಷನ್ ಮಾಡಿರ್ಬೋದು. ಆ ಪಾಯಿಂಟ್ಗಳನ್ನು ನೀವು ನೋಡಿಲ್ಲ. ಹಾಗಾಗಿ ಸ್ಟ್ರೇಟ್ ಅವೇ 109 ಅಪ್ಲೈ ಮಾಡೋಕ್ಕಾಗಲ್ಲ. ನೀವು ಫಸ್ಟು ನಿಮ್ಮ 104ನ ಜವಾಬ್ದಾರಿ ಇದೆಯಲ್ಲ, ಇದನ್ನು ನೀವು ಕಂಪ್ಲೀಟ್ ಮಾಡಬೇಕು. ಆಮೇಲೆ ನೀವು ಇನ್ಮೇಲೆ ಆ್ಯಕ್ಷನ್ ತೊಗೋಬೋದು ಅಂಥೇಳಿ ಸುಪ್ರೀಂ ಕೋರ್ಟ್ ಈ ಕೇಸಲ್ಲಿ ತೀರ್ಮಾನ ಕೊಡುತ್ತೆ. ಬಟ್ ನಮಗೆ ಸಂಬಂಧಪಟ್ಟಂತೆ ಈ ಕೇಸ್ನ ಸೈಟೇಷನ್ನು ಕೂಡ ನೀವು ಈ ತತ್ವಗಳಿಂದ ಮಾಡ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ಪ್ರಾಬ್ಲಮ್ ನಂಬರ್ 1, ಬರ್ಡನ್ ಆಫ್ ಪ್ರೂಫ್ ಬಗ್ಗೆ ನಾನು ನಿಮಗೆ ಈ 1ನೇ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀನಿ. ನೌ ವೆಲ್ಕಮ್ ಟು ಪ್ರಾಬ್ಲಮ್ ನಂಬರ್ 2. ಇಟ್ ಇಸ್ ಎ ವೆರಿ ಇಂಟರೆಸ್ಟಿಂಗ್ ಪ್ರಾಬ್ಲಮ್. ಪ್ರಾಬ್ಲಮ್ 2. ಪ್ರಾಬ್ಲಮ್ 2ನ ಡಿಸ್ಕಸ್ ಮಾಡೋದಕ್ಕಿಂತ ಮೊದಲು ಐ ವಾಂಟ್ ಟು ಡಿಸ್ಕಸ್ ವಾಟ್ ಈಸ್ ದ್ಯಾಟ್ ಸೆಕ್ಷನ್ 116. ಒಂದು ಸಲ ತೋರಿಸ್ಬಿಡ್ತೀನಿ ನಿಮಗೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಈ ಪ್ರಾಬ್ಲಮಿಗೆ ಬರ್ತೀನಿ. ನನಗನ್ಸಿಮಟ್ಟಿಗೆ ಈ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡಿದರೆ ಇದ್ರ ಮೇಲೆ ಥಿಯರಿ ಕ್ವೆಶ್ಚನನ್ನು ಅತೀ ಸುಲಭವಾಗಿ ಸಾಲ್ವ್ ಮಾಡ್ಬೋದು. ಸೊ ಐ ವಿಲ್ ಗೋ ಟು ಸೆಕ್ಷನ್ 116 ಫಸ್ಟ್. ಸೆಕ್ಷನ್ 116 ಬೇರೆ ಆ್ಯಕ್ಟಲ್ಲಿ ನಮಗೆ ಸೆಕ್ಷನ್ 116ನ ನಾನು ತೊಗೊಂಡು ಹೋಗ್ತೀನಿ. ನಿಮ್ಗೆ 116ನ ತೊಗೊಂಡು ಹೋಗಿ ತೋರಿಸ್ತೀನಿ. ಐ ವಿಲ್ ಶೋ ಯು 116 ಫಸ್ಟ್. ಎಸ್, ಭಾಳ ಇಂಟ್ರೆಸ್ಟಿಂಗ್ ಸೆಕ್ಷನ್. ನಾನು ಫ್ರ್ಯಾಂಕ್ ಆಗಿ ನಿಮ್ಗೆ ಹೇಳ್ತೀನಿ, ಈ ಪ್ರಾಬ್ಲಮ್ಮು ನಾನು ಓದಿದಾಗನೇ ನಾನು ಈ ಒಂದು ಪ್ರಾಬ್ಲಮ್ಮಿನ ಅರ್ಥೈಸೋಕ್ಕೆ, ಅಂದರೆ ಈ ಸೆಕ್ಷನನ್ನು ಸರಿಯಾದ ರೀತಿಯಲ್ಲಿ ಅನಲೈಸ್ ಮಾಡಲಿಕ್ಕೆ ನನ್ನ ಕಡೆಯಿಂದ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ದಟ್ಸ್ ವಾಟ್ ಐ ಕ್ಯಾನ್ ಟೆಲ್ ಯು ಹಿಯರ್, ರೈಟ್? ಐ ವಿಲ್ ಡ್ರಾ ಎ ಲೈನ್ ಹಿಯರ್. ಐ ವಿಲ್ ಡ್ರಾ ಎ ಲೈನ್. 116 ಏನು ಹೇಳುತ್ತೆ ನೋಡೋಣ ನಾವು. ಸೆಕ್ಷನ್ 116, ಬರ್ತ್ ಡ್ಯೂರಿಂಗ್ ಮ್ಯಾರೇಜ್, ಕನ್ಕ್ಲೂಸಿವ್ proof of legitimacy. Conclusive proof of legitimacy. The fact that any person who was born, here it is about a person who is born. ಒಂದನ್ನು ನೆನ್ಪಿಟ್ಕೊಳ್ಳಿ, always a child for an illegitimate marriage is not a illegitimate child. ಅವನು ಯಾವತ್ತೂ ಬಾಸ್ಟರ್ಡ್ ಆಗಲ್ಲ. ಕಾನೂನು ಅವನು ಬಾಸ್ಟರ್ಡ್ ಮಾಡೋಕ್ಕೆ ಬಿಡಲ್ಲ. ಓಕೆ, ಅವನನ್ನು ಯಾವಾಗಲೂ ಅವನಿಗೆ ಒಬ್ಬ ತಂದೆಯನ್ನು ಟ್ಯಾಗ್ ಮಾಡ್ತದೆ ಲಾ. ಅದು ಈ ಒಂದು ಸೆಕ್ಷನ್ನ ಉದ್ದೇಶ. ಓಕೆ, ವಾಸ್ ಬಾರ್ನ್ ಡ್ಯೂರಿಂಗ್ ದ ಕಂಟಿನ್ಯೂಯನ್ಸ್ ಆಫ್ ಎ ವ್ಯಾಲಿಡ್ ಮ್ಯಾರೇಜ್. ಒಂದು ಮದುವೆ ವ್ಯಾಲಿಡ್ ಇರುವಂತಹ ಸಂದರ್ಭದಲ್ಲಿ ಮಗ ಹುಟ್ಟಿದರೆ, ಓಕೆ, ವಾಸ್ ಬಾರ್ನ್, ಮಗ ಹುಟ್ಟಿದರೆ, ಬಿಟ್ವೀನ್ ಹೀಸ್ ಮದರ್ ಆ್ಯಂಡ್ ಎನಿ ಮ್ಯಾನ್, ಯಾರು ಇರುವಲ್ನಕ, ಹೂ ಎವರ್ ಹಿ ಮೇ ಬಿ, ಅವನು ಹುಟ್ಟಿದ ಸಂದರ್ಭದಲ್ಲಿ ಯಾರಿರಬೇಕು, ಮದುವೆ ಕಂಟಿನ್ಯೂಸ್ ಇರಬೇಕು, ಅಂದರೆ ಮದುವೆಯ ಸಂಬಂಧ ಇರಬೇಕು. ಇದ್ದರೆ ಅವನೇ ತಂದೆ, ಹಿ ಈಸ್ ದಿ ಫಾದರ್. ಆರ್ ದಿಸ್ ಈಸ್ ಒನ್ ಕಂಡೀಷನ್. ಒನ್ ಕಂಡೀಷನ್ ಅಂದರೆ ಏನು? when the valid
ಮ್ಯಾರೇಜ್ ಈಸ್ ಕಂಟಿನ್ಯೂಯಿಂಗ್. ಮ್ಯಾರೇಜ್ ಈಸ್ ಕಂಟಿನ್ಯೂಯಿಂಗ್. ಇದು ಒಂದು ಕಂಡೀಷನ್. ಆರ್ ಇದಲ್ದೇನೆ ವಿದಿನ್ 280 days after its dissolution, the mother remaining unmarried. The mother remaining unmarried. ಆ ಮಗ ಹುಟ್ಟಿರ್ತಾನೆ, ಏನು ಡೈವೋರ್ಸ್ ಆಗಿಂದ ಎಷ್ಟು 280 days ಆಗೋ ತನಕ, ಡೈವರ್ಸ್ ಆಗಿಂದ 280 days ಆಗೋ ತನಕ. 280 days ಅಂದರೆ ಮಗು 9 ತಿಂಗಳು ಗರ್ಭದಲ್ಲಿರ್ತದೆ ಅನ್ನೋ ಒಂದು ಲೆಕ್ಕದಲ್ಲಿ 280 days. ಇಲ್ಲಿ ಡೈವೋರ್ಸ್ ಆಗಿದೆ, ಅವಳು ಬೇರೆ ಮದುವೆ ಆಗಿಲ್ಲ, ಸ್ಟಿಲ್ ಸಿ ಈಸ್ ಅನ್ಮ್ಯಾರಿಡ್. ಈ ಒಂದು ಸಮಯದ ಮಧ್ಯದಲ್ಲಿ ಮಗು ಹುಟ್ಟಿದ್ರೆ ಏನಾಗುತ್ತೆ, 280 days of dissolution, the mother remaining unmarried shall be conclusive proof that he is the legitimate child of that man. ಆವಾಗ ಈ ಡೈವರ್ಸ್ ಕೊಟ್ಟಿದ್ದಾನಲ್ಲ, ಈ ಡೈವರ್ಸ್ ಕೊಟ್ಟ ವ್ಯಕ್ತಿಯೇ ಅವನೇನಾಗ್ತಾನೆ, ಫಾದರ್ ಆಗ್ತಾನೆ. ಮದುವೆ ನಡೆದಿದ್ರೆ ಅಥವಾ ಮದುವೆ ಆಲ್ರೆಡಿ ವ್ಯಾಲಿಡ್ ಮದುವೆ ನಡೆದಂತಹ ಆ ವ್ಯಕ್ತಿ ಏನಾಗ್ತಾನೆ, ತಂದೆ ಆಗ್ತಾನೆ. ಸೊ ದಿಸ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. unless it can be shown that the parties to the marriage had no access. ಒಂದು ವೇಳೆ ಇದು ಅನ್ಲೆಸ್ ಈಸ್ ಹಸ್ಬೆಂಡ್ ಪ್ರೂವ್ ಮಾಡಬೇಕು, ನನಗೆ ಮತ್ತು ಆ ಹೆಣ್ಣು ಮಗಳಿಗೆ ಮಧ್ಯದಲ್ಲಿ ಯಾವುದೇ ದೈಹಿಕ ಸಂಪರ್ಕ ಇರಲಿಲ್ಲ, ಅಕ್ಸೆಸ್ ಇರಲಿಲ್ಲ ಅಂಥೇಳಿ ಪ್ರೂವ್ ಮಾಡುವುದರಲ್ಲಿ ಅವನು ವಿಫಲ ಆದರೆ ಅವನೇ ಕಾನೂನಾತ್ಮಕ ತಂದೆ, ಅವನೇ ಸೂಕ್ತ ತಂದೆ ಅಂತಕ್ಕಂಥದ್ದನ್ನು ಈ ಸೆಕ್ಷನ್ ಹೇಳುತ್ತೆ. ಎಲ್ಲಿ ಅಕ್ಸೆಸ್, ನೋ ಅಕ್ಸೆಸ್ಸು, ಅದರ್ ಎಟ್ ಎನಿ ಟೈಮ್ ವೆನ್ ಹೀ ಕುಡ್ ಹ್ಯಾವ್ ಬಿಗಾಟನ್. ಅವನು ತಾಯಿ ಅವನನ್ನು ಗರ್ಭಧರಿಸುವ ಏನು ಒಂದು ಸಂದರ್ಭ ಇರುತ್ತಲ್ಲ, ಗರ್ಭಧಾರಣೆ ಆಗುವಂಥ ಸಂದರ್ಭ, ಆ ಒಂದು ಸಂದರ್ಭದ ಸಮಯದಲ್ಲಿ ಅವರಿಗೆ ಅಕ್ಸೆಸ್ ಇರಲಿಲ್ಲ. ಇನ್ ಅದರ್ ವರ್ಡ್ಸ್, ದೇರ್ ಈಸ್ ನೋ ಸೆಕ್ಸುವಲ್ ಇಂಟರ್ಕೋರ್ಸ್ ಬಿಟ್ವೀನ್ ದ್ಯಾಟ್ ವುಮನ್ ಆ್ಯಂಡ್ ದ್ಯಾಟ್ ಪರ್ಸನ್ ಅನ್ನೋದನ್ನು ಪ್ರೂವ್ ಮಾಡ್ಬೇಕು ನೀವು. ದೆನ್ ಓನ್ಲಿ ಕನ್ಕ್ಲೂಸಿವ್ ಪ್ರೂಫ್ ಇದೆಯಲ್ಲ ಅದು ಬಿದ್ದು ಹೋಗುತ್ತೆ. ಇಲ್ಲ ಅಂದರೆ ಕಾನೂನು ಏನು ತಿಳ್ಕೊಳ್ಳುತ್ತೆ, ಇಲ್ಲ ಮದುವೆ ಆದ ಸಂದರ್ಭದಲ್ಲಿ, ಇಲ್ಲ ಅಂದರೆ ಈ ಪೀರಿಯಡಲ್ಲಿ ಮದುವೆ ಆಗಿರಲಿಲ್ಲ ಅಂತಂದರೆ ಡೈವರ್ಸ್ ಕೊಟ್ಟ ಯಜಮಾನ ಇರ್ತಾನಲ್ಲ ಅವನು ತಂದೆ ಆಗ್ತಾನೆ, ಅಥವಾ ಮಧ್ಯದಲ್ಲಿ ಮದುವೆ ಆಗಿದ್ರು ಅಂತ ಇಟ್ಕೊಳ್ಳಿ, ಆ ಮದುವೆ ಆದ ವ್ಯಕ್ತಿ ತಂದೆ ಆಗ್ತಾನೆ. ಇದನ್ನಿಷ್ಟು ನೀವು ತಿಳ್ಕೊಂಡ ಮೇಲೆ ಈಗ ಇಲ್ಲಿ ಬರ್ತೀನಿ. ಎ ವಾಸ್ ದ ವೈಫ್ ಆಫ್ ಬಿ. ಎ ವಾಸ್ ದ ವೈಫ್ ಆಫ್ ಬಿ. 2 months after the death of B. ಬಿ ಸತ್ತು ಹೋಗ್ಬಿಡ್ತಾನೆ 2 months after the death of B. ಓಕೆ, ಅಂದರೆ ಈ ಟೈಮ್ ಲೈನ್ ಇಲ್ಲಿ 2 monthsಗೆ ಏನಾಗ್ತಾಳೆ, ಈ ಹೆಣ್ಮಗಳು ವಿಡೋ ಆಗ್ತಾಳೆ. 10 monthsಗೆ ವಿಡೋ ಆಗ್ತಾಳೆ, ವಿಧವೆ ಆಗ್ತಾಳೆ. ವಿಧವೆ ಆದಮೇಲೆ she marries 2 months, she marries C. Here C will come into picture. ಇಲ್ಲಿ ಬಿ ಪಿಕ್ಚರಲ್ಲಿದ್ದ. Now C marries the widow. Okay, 5 months after the marriage, 5 months after the marriage, 5 months, this is 5 months after the marriage, D comes. Here D comes. D marriage, a son D is born to A. Now, what is the total time? 5 into 2, 7 months. 5 into 2, 7 months. 7 3 21, 210 ದಿವಸ. ಆಮೇಲೆ ಒಂದು ವೇಳೆ ಇಲ್ಲಿ ಸಿ ಮದುವೆ ಆಗಿರ್ತಾನಲ್ವಾ, ಸಿ ಮ್ಯಾರೇಜ್ ಆಗಿರ್ತಾನೆ, ಈ ಸಿಗೆ ಅವನು ಹುಟ್ಟಿದಾನೆ, ಡಿ ಹುಟ್ಟಿದಾನೆ ಅಂತ ಇಟ್ಕೊಳ್ಳೋಣ. ಆ ಸಂದರ್ಭದಲ್ಲಿ 5 ತಿಂಗಳಲ್ಲಿ ಅವನು ಹುಟ್ಟಲಿಕ್ಕೆ ಸಾಧ್ಯವಾ? ಕನಿಷ್ಠ ಒಂದು 7 ತಿಂಗಳ ಆಗೋದು ಬೇಡವಾ? 5 ತಿಂಗಳಲ್ಲಿ ಅವನು ಹುಟ್ಟಲಿಕ್ಕೆ ಸಾಧ್ಯವಾ?
ಸಿ ದ ಪ್ರಾಬ್ಲಮ್. ಹಾಗಿದ್ರೆ ಇಲ್ಲಿ ಬಿ ತಂದೆ ಆಗಕ್ಕಾಗಲ್ಲ, ಬಿ ತಂದೆ ಆಗಕ್ಕಾಗಲ್ಲ. ಯಾಕೆ ಅಂತಂದ್ರೆ ಡ್ಯೂರಿಂಗ್ ದ ಕಂಟಿನ್ಯೂಯನ್ಸ್ ಆಫ್ ದ ಮ್ಯಾರೇಜ್, ಡ್ಯೂರಿಂಗ್ ದ ಕಂಟಿನ್ಯೂಯನ್ಸ್ ಆಫ್ ದ ಮ್ಯಾರೇಜ್ ಸೆಕ್ಷನ್ 116 ಏನು ಹೇಳುತ್ತೆ ಅಂದರೆ, ಮದುವೆ ಮುಂದುವರಿದ ಸಂದರ್ಭದಲ್ಲಿ, ಇಲ್ಲಿ ಮದುವೆ ಯಾರಿಗೆ ಮುಂದುವರೆದಿದೆ? ಈ ಕಾಲದಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಮದುವೆ ಸಿ ಯೊಂದಿಗೆ ಮದುವೆ ಇದೆ, ಸಿ ಯೊಂದಿಗೆ ಮ್ಯಾರೇಜ್ ಕಂಟಿನ್ಯೂಡ್ ಇನ್ ದಿಸ್ ಪೀರಿಯಡ್, ಮ್ಯಾರೇಜ್ ಕಂಟಿನ್ಯೂಡ್ ಇನ್ ದಿಸ್ ಪೀರಿಯಡ್. ಆವಾಗ ಆದ್ದರಿಂದ ಏನಾಗ್ತಾನೆ, ನಮ್ಮ ಸೆಕ್ಷನ್ 116 ಪ್ರಕಾರ ಸಿ ಎ ಆ ವ್ಯಕ್ತಿಯ ತಂದೆ ಆಗ್ತಾನೆ. ಯಾರು? ಸಾರಿ, ಸಿ ಎ ಡಿನ ತಂದೆ ಆಗ್ತಾನೆ. ಡಿ ಇಸ್ ದ ಸನ್. ಡಿಗೆ ತಂದೆ ಯಾರು? ಸಿನೇ, ಬಿ ಅಲ್ಲ. ನೋಡಿ ಇಲ್ಲಿ ಲೆಕ್ಕ ಹಾಕಿ, ಇಲ್ಲಿ 5, 2, 7 ತಿಂಗಳು. ಇದಕ್ಕಿಂತ ಹಿಂದಿನ ಪೀರಿಯಡಲ್ಲಿ ಸಾಯಕ್ಕಂಥ ಪೀರಿಯಡಲ್ಲಿ ಆ್ಯಕ್ಚುಲಿ ಇಲ್ಲಿ ಕನ್ಸೀವ್ ಆಗಿರ್ತಾಳೆ ಆ ಹೆಣ್ಮಗು, 9 ತಿಂಗಳು. ಹಾಗೆ ಆದರೆ ಇಲ್ಲೇನಾಗುತ್ತೆ, ಬೀಸ್ ಡೆತ್ ಆಗುತ್ತೆ, ಇಲ್ಲಿ ಬೀಸ್ ಡೆತ್ ಆಗುತ್ತೆ. ಆದ್ದರಿಂದ ಕಾನೂನಾತ್ಮಕವಾಗಿ ಬಿ ಯ ಮಗ ಅವನು, ಸಾರಿ ಏನು, ಬಯಾಲಜಿಕಲಿ ಹಿ ಈಸ್ ಸನ್ ಆಫ್ ಬಿ, ಹಿ ಈಸ್ ಸನ್ ಆಫ್ ಬಿ, ಬಟ್ ಲೀಗಲಿ ಹಿ ಈಸ್ ಸನ್ ಆಫ್ ಸಿ ಆ್ಯಸ್ ವಿ ರೀಡ್ ಸೆಕ್ಷನ್ 116. ಯಾಕೆಂದರೆ ದಿಸ್ ಫಸ್ಟ್ ಕ್ಲಾಸ್ ವಿಲ್ ಅಪ್ಲೈ ಎ ಚಿಲ್ಡ್ರನ್ ಬಾರ್ನ್ ಡ್ಯೂರಿಂಗ್ ದ ಕಂಟಿನ್ಯೂಯನ್ಸ್ ಆಫ್ ದ ಮ್ಯಾರೇಜ್. ದಿಸ್ ಈಸ್ ಒನ್ ಕಂಡೀಷನ್. ವಾಟ್ ಈಸ್ ದ ಅನದರ್ ಕಂಡೀಷನ್? ವಿದಿನ್ 280 days ಇಫ್ ಅನ್ಮ್ಯಾರಿಡ್. ಇದು ಅಪ್ಲೈ ಆಗೋದಿಲ್ಲ. ದಿಸ್ ಈಸ್ ನಾಟ್ ಗೋಯಿಂಗ್ ಟು ಅಪ್ಲೈ. ದಿಸ್ ಈಸ್ ಗೋಯಿಂಗ್ ಟು ಅಪ್ಲೈ. ದಿಸ್ ಈಸ್ ಗೋಯಿಂಗ್ ಟು ಅಪ್ಲೈ. ದೇರ್ಫೋರ್ ಅಕಾರ್ಡಿಂಗ್ ಟು ದಿಸ್ ಸೆಕ್ಷನ್, ಸಿ ಈಸ್ ದ ಲೆಜಿಟಿಮೇಟ್ ಫಾದರ್ ಆಫ್ ಸನ್ ಡಿ. ದಟ್ ಶುಡ್ ಬಿ ಅವರ್ ಆನ್ಸರ್. ದಟ್ ಶುಡ್ ಬಿ ಅವರ್ ಆನ್ಸರ್. ಅಂದರೆ ಗಂಡ ಹೆಂಡತಿ ನಡುವೆ ನಾನು ಲೀಗಲ್ ಪ್ರಿಸಂಪ್ಷನ್ಸ್ ಬರೆದಿದ್ದೀನಿ, ಇಲ್ಲಿ ಅದರ ಕನ್ನಡದ ಅನುವಾದವನ್ನು ಬರೆದಿದ್ದೀನಿ. ಏನು ಸೆಕ್ಷನ್ 116 ಏನು ಹೇಳುತ್ತೆ ಅನ್ನೋದನ್ನು ಇಲ್ಲಿ ಬರೆದಿದ್ದೀನಿ. ಇದನ್ನೇ ನೀವು ಫಸ್ಟ್ ಬರೀಬೇಕು. ದೇರ್ ಫಾರ್ ಸೆಕೆಂಡ್ ಪಾರ್ಟ್ ವಿಲ್ ನಾಟ್ ಅಪ್ಲೈ. ವಾಟ್ ವಿಲ್ ಅಪ್ಲೈ ಈಸ್ ದ ಫಸ್ಟ್ ಪಾರ್ಟ್. ನಾವು ಬರ್ತ್ ಟುಕ್ಸ್ ಪ್ಲೇಸ್ 7 months, approximately 200 days. Section 116 requires that the mother should remain unmarried for the dissolution of marriage. ಇಲ್ಲಿ ಏನಾಗಿದೆ, ಮದರ್ ಅನ್ಮ್ಯಾರಿಡ್ ಇಲ್ಲ. ಮದರ್ ಅನ್ಮ್ಯಾರಿಡ್ ಇದ್ದರೆ ಬಿ ವುಡ್ ಹ್ಯಾವ್ ಬಿನ್ ಫಾದರ್. ಬರ್ತ್ ಟುಕ್ ಪ್ಲೇಸ್ ಆಫ್ಟರ್ 5 months ಆಫ್ಟರ್ ಸಿ ಮದುವೆ ಆದ ಸಾಮಾನ್ಯವಾಗಿ. ಆದರೆ ಬಟ್ ಇಲ್ಲಿ ಕಥೆ ಏನಿದೆ, ಅವನ ಮಗ ಅಲ್ಲ ಅಂತ ಅನಿಸುತ್ತೆ ನಮಗೆ ವ್ಯಾವಹಾರಿಕವಾಗಿ. ನಾನು ವ್ಯಾವಹಾರಿಕವಾದಂಥ ವಿಷಯವನ್ನು ಬರೆದಿದ್ದೀನಿ ಇಲ್ಲಿ. ಓಕೆ, 150 ದಿವಸದಲ್ಲಿ ಮಗ ಆಗಕ್ಕೆ ಸಾಧ್ಯ ಇಲ್ಲ. ಆದರೆ ದ ರೀಡಿಂಗ್ ಆಫ್ 116 ಸೆಕ್ಷನ್ ಸ್ಟೇಟ್ಸ್ ದ್ಯಾಟ್ ಸಿ ಈಸ್ ದ ಫಾದರ್ ಆಫ್ ಡಿ. ಕಲಂ 116 ಪ್ರಕಾರ ಸಿಯು ಡಿಯ ತಂದೆಯಾಗುತ್ತಾನೆ. ದಿಸ್ ಈಸ್ ಯುವರ್ ನೆಕ್ಸ್ಟ್ ಪ್ರಿಸಂಪ್ಷನ್. ಇದನ್ನೇ ಬರೀಬೇಕು ನೀವು. ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ರೈಟ್. ದಿಸ್ ಈಸ್ ಅವರ್ ಪಾಯಿಂಟ್ ನಂಬರ್ 1. ಇದನ್ನು 1ನೇ ಪಾಯಿಂಟ್ ಬರೀಬೋದು ನೀವು. ಸೆಕ್ಷನ್ನ ಸೇರಿಸಿ, 116ನ ಸೇರಿಸಿ. ದಿಸ್ ಈಸ್ ಪಾಯಿಂಟ್ ನಂಬರ್ 1. 1ನ ಕಂಟಿನ್ಯೂ ಮಾಡಿ ಇಲ್ಲೇ, ಅದನ್ನು ಕನ್ನಡದಲ್ಲಿ ಇದನ್ನು ಕಂಟಿನ್ಯೂ ಮಾಡಿ. ಪಾಯಿಂಟ್ ನಂಬರ್ 2 ಈಸ್ ದಿಸ್, ಇದನ್ನು ಬರೀರಿ. ಏನು ಹೇಳುತ್ತೆ? ಪಾಯಿಂಟ್ ನಂಬರ್ 3 ಈಸ್ ದಿಸ್. ನೀವು ವಾಸ್ತವವನ್ನು ಹೇಳ್ತೀರಿ ಇಲ್ಲಿ. ಆದರೆ ಈ ಕಲಮಿನ ಪ್ರಕಾರ ಸಿ ಎ ಲೆಜಿಟಿಮೇಟ್ ಫಾದರ್ ಆಗ್ತಾನೆ. ಈಸ್ ದಿ ಲೆಜಿಟಿಮೇಟ್ ಫಾದರ್ ಆಫ್ ಡಿ. ನಾವು ಅದಕ್ಕೆ ಲೆಜಿಟಿಮೇಟ್ ಫಾದರ್. ಆದರೆ ಇಲ್ಲಿ ಸಿ ಡಿನೈ ಮಾಡ್ಬೋದು. ಸಿ ಏನು ಮಾಡ್ಬೋದು? ಡಿನೈ ಮಾಡ್ಬೋದು. ಯಾವಾಗ? ನನಗೂ ಮತ್ತು ನನ್ನ ಹೆಂಡತಿಗೂ ಏನೂ ದೈಹಿಕ ಸಂಪರ್ಕ ಇಲ್ಲ, ಆ ದಾಖಲೆ ಕೊಟ್ಟರೆ ಮಾತ್ರ ಅವನು ತಂದೆಯ ಸ್ಥಾನವನ್ನು ಭರಿಸಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ದ ಪ್ರೊವಿಷನ್ ಅವೈಲೇಬಲ್. ಅದರ್ವೈಸ್ ಹಿ ಈಸ್ ಲೆಜಿಟಿಮೇಟ್. ಓಕೆ, ಸೊ ವಾಟ್ ಎವರ್ ಐ ಹ್ಯಾವ್ ಟೋಲ್ಡ್ ಈಸ್ ಲೀಗಲ್ ಪೊಸಿಷನ್. ಈ ಲೀಗಲ್ ಪೊಸಿಷನನ್ನು ಯಾಕೆ ಮಾಡಿದರು ಅಂತಂದರೆ, ಆಲ್ವೇಸ್ ಇನ್ ಎನಿ ಕಂಡೀಷನ್ ದ ಚೈಲ್ಡ್ ಶುಡ್ ಗೆಟ್ ಎ ಫಾದರ್.
The marriage may be illegitimate, but the child is not illegitimate. Even a child born out of a illegitimate or illegal marriage, he is having a legality and he is having a legal father ಅನ್ನುವ ಒಂದು ಕಂಡೀಷನ್ನು. ಅವತ್ತಿನ ದಿವಸ ನಮ್ಮ ಹತ್ರ DNA ಟೆಸ್ಟು ಅದು ಇದು ಎಲ್ಲ ಇರಲಿಲ್ಲ. ಆದ್ದರಿಂದ ಈ ರೀತಿಯ ಕಾನೂನನ್ನು ಮಾಡಲಾಯಿತು. ವಿ ಹ್ಯಾವ್ ಟು ರೈಟ್ ದಿಸ್ ಸ್ಪೆಸಿಫಿಕಲಿ. ದೆನ್ ಕಮ್ಸ್ ದಿಸ್ ಒನ್, ದಟ್ ಈಸ್ DNA ಟೆಸ್ಟ್. ದಿಸ್ ಈಸ್ ಅವರ್ ಲಾಸ್ಟ್ ಪಾಯಿಂಟ್. ವಿ ಹ್ಯಾವ್ ಟು ರೈಟ್ ದಿಸ್. ಲಾಸ್ಟ್ ಪಾಯಿಂಟ್ ವಿ ಹ್ಯಾವ್ ಟು ರೈಟ್ ದಿಸ್. ಫಿಫ್ತ್ ಪಾಯಿಂಟ್, ಇವತ್ತಿನ ದಿನದಲ್ಲಿ, ದಿಸ್ ಈಸ್ ಟುಡೇಸ್ ಲಾ, ಟುಡೇಸ್ ಸಿಚುವೇಶನ್. Today is a legal position. Legal position because of scientific invention. ನಾವು ಏನು ಮಾಡ್ತೀವಿ, ಲೀಗಲ್ ಸಿಚುವೇಶನ್ ಇಲ್ಲಿ ಈ ಒಂದು ಸಂದರ್ಭದಲ್ಲಿ DNA ಟೆಸ್ಟ್ ಮಾಡಿದರೆ ಯಾರು ಫಾದರ್ ಆಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಈ ನಮ್ಮ ಪ್ರಕರಣದಲ್ಲಿ ಅಕಸ್ಮಾತ್ DNA ಟೆಸ್ಟ್ ಮಾಡಿದರೆ ಬಿ ವುಡ್ ಹ್ಯಾವ್ ಬಿನ್ ದ ಲೆಜಿಟಿಮೇಟ್ ಫಾದರ್. ಬಿ ವುಡ್ ಹ್ಯಾವ್ ಬಿನ್ ದ ಲೆಜಿಟಿಮೇಟ್ ಫಾದರ್. ಆದರೆ ನಮ್ಮ ಕಾನೂನು ಏನು ಹೇಳುತ್ತೆ, ಸಿ ಈಸ್ ದ ಲೆಜಿಟಿಮೇಟ್ ಫಾದರ್ ಅಂತ ಹೇಳುತ್ತೆ. ಈ ಪ್ರಕರಣದಲ್ಲಿ ಏನಾಯಿತು ಅಂತಂದರೆ, ಇನ್ ಎ ಲ್ಯಾಂಡ್ಮಾರ್ಕ್ ರೂಲಿಂಗ್ ಇನ್ ದಿಸ್ ಕೇಸ್, ಕೋರ್ಟ್ಸ್ ಎಸ್ಟಾಬ್ಲಿಷ್ಡ್ ದ್ಯಾಟ್ ಲೀಗಲ್ ಫಿಕ್ಷನ್ ಕಾನ್ಫ್ಲಿಕ್ಟ್ಸ್ ವಿತ್ ಅನ್ಡಿಸ್ಪ್ಯೂಟೆಡ್ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಲೈಕ್ DNA ಟೆಸ್ಟ್. ಲೈಕ್ DNA ಟೆಸ್ಟ್ ಇದ್ದಾಗ ಅಂತಹ ಸಂದರ್ಭದಲ್ಲಿ DNA is ಟ್ರೂ ಟೆಸ್ಟ್. DNA gives true test, truth. DNA ಟೆಸ್ಟ್ ನಮ್ಗೆ ಏನು ಕೊಡುತ್ತೆ? DNA ಟೆಸ್ಟ್ ನಮಗೆ ಸತ್ಯವನ್ನು ಹೇಳುತ್ತೆ. ವಾಟ್ ಈಸ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಲಾ? ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಲಾ ಇಸ್ ಟು ಅಬ್ಟೇನ್ ದ ಟ್ರುತ್. ಸತ್ಯವನ್ನು ಕಂಡುಹಿಡಿಯೋದು ಕಾನೂನಿನ ಒಂದು ಅತಿ ಮೂಲ ತತ್ವ. ಸೊ ವಾಟ್ ಈಸ್ ದ ಅದರ್ ಥಿಂಗ್? ನಂಬರ್ 2, ಸೆಕ್ಷನ್ 116 is a legal fiction. is a legal fiction. ಕಾನೂನು ಮಕ್ಕಳನ್ನ ಬಾಸ್ಟರ್ಡ್ ಮಾಡಬಾರ್ದು ಅಂಥೇಳಿ ಸರ್ ಸ್ಟೀಫನ್ಸ್ ಅವರು 116 ವ್ಯವಸ್ಥೆಯನ್ನು ಮಾಡಿ ಹೋದರು. ಅವತ್ತಿನ ದಿವಸ ಸೈನ್ಸ್ ಇರಲಿಲ್ಲ, ಅಪ್ಪನ್ನು ಕಂಡು ಹಿಡಿಲಿಕ್ಕೆ ಆಗ್ತಿರ್ಲಿಕ್ಕಿಲ್ಲ. ಇವತ್ತು ಸೈನ್ಸ್ ಇದೆ. ಆದ್ದರಿಂದ ಏನು ಮಾಡಿದರು ಅಂದರೆ, ನವೆ ಡೇಸ್ ದಿಸ್ ಈಸ್ ಪ್ರಿಫರ್ಡ್. ಲೀಗಲ್ DNA ಟೆಸ್ಟ್ ಈಸ್ ಪ್ರಿಫರ್ಡ್ ಅನ್ನೋದನ್ನು ನೀವು ನೋಡಬೇಕು. Legally, D is the legitimate son of C by virtue of birth during the marriage time. During the marriage time. ನಾನು ಕನ್ನಡದಲ್ಲಿ ಬರ್ದೀನಿ, ಎಲ್ಲ ನೋಡ್ತೀನಿ. ಎಸ್, ಕನ್ನಡದಲ್ಲಿ ಬರ್ದಿದ್ದೀನಿ. ಓಕೆ, ಡ್ಯೂರಿಂಗ್ ದ ಮ್ಯಾರೇಜ್ ಟೈಮ್. ಫ್ಯಾಕ್ಚುಯಲಿ D was born just 5 months after the wedding. D was conceived prior to marriage. ನೋಡಿ, ಇಲ್ಲಿ ಇವನ ಗರ್ಭಧಾರಣೆ ಆಗಿರೋದು ಯಾವಾಗ? ಡಿಯ ಮದುವೆಗಿಂತ ಮೊದಲು ಆ ಹೆಣ್ಮಗಳು ಏನು ಮಾಡಿದ್ಲು? ಗರ್ಭ ಧರಿಸಿದ್ಲು. ಔಟ್ಕಮ್, ಇಫ್ ಸಿ ಕ್ಯಾನ್ ಡೆಮಾನ್ಸ್ಟ್ರೇಟ್ ಲ್ಯಾಕ್ ಆಫ್ ಪಿ ಮ್ಯಾರಿಟಲ್ ಅಕ್ಸೆಸ್. ನಾ ಹೇಳಿದ್ನಲ್ಲ, ಆವಾಗ ಅವರಿಬ್ಬರ ಮಧ್ಯೆ ಅಕ್ಸೆಸ್ ಇರಲಿಲ್ಲ ಅಂತಂದರೆ ಆವಾಗ ಸಿ ಬಚಾವಾಗ್ಬೋದು. ಅಬ್ಟೇನ್ಸ್ ಎ ಕೋರ್ಟ್ ಆರ್ಡರ್ಡ್ DNA ಆರ್ ಅಬ್ಟೇನ್ಸ್ ಎ ಕೋರ್ಟ್ ಆರ್ಡರ್ DNA ಟೆಸ್ಟ್. ಅವನು ಕೋರ್ಟಿನ ಆರ್ಡರ್ ಮುಖಾಂತರ DNA ಟೆಸ್ಟ್ ಮಾಡಿಸಿದ್ರೂ ಅವನು ತಾನು ತಂದೆ ಅಲ್ಲ ಅನ್ನೋದನ್ನು ಸಾಬೀತುಪಡಿಸಬಹುದು. ಶೋಯಿಂಗ್ ದ್ಯಾಟ್ ಹಿ ಈಸ್ ನಾಟ್ ದ ಬಯಾಲಜಿಕಲ್ ಫಾದರ್, ಲೀಗಲ್ ಪ್ರಿಸಂಪ್ಷನ್ ವಿಲ್ ಬಿ ರಿಬಟೆಡ್ ಆ್ಯಂಡ್ ಸಿ ವಿಲ್ ಬಿ ಅಬ್ಸಾಲ್ವ್ಡ್ ಫ್ರಮ್ ಪೇರೆಂಟಲ್ ಲಯಬಿಲಿಟೀಸ್. ನೋಡಿ, ದಿಸ್ ಈಸ್ ದ ಅಲ್ಟಿಮೇಟ್ ಕಂಡೀಷನ್. ಅವನು ಕೋರ್ಟ್ ಪರ್ಮಿಷನ್ ತೊಗೊಂಡು DNA ಟೆಸ್ಟ್ ಮಾಡಿಸಿ ನನ್ನ ಮಗ ಅಲ್ಲ ಅಂಥೇಳಿ ಸಾಬೀತುಪಡಿಸ್ಬೋದು. ರೈಟ್, ದಟ್ ಪಾಸಿಬಿಲಿಟಿ ಇಸ್ ದೇರ್. ಈ ಎಲ್ಲ ಸಂದರ್ಭಗಳನ್ನು ನೀವು ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಆ್ಯಂಡ್ ದಿಸ್ ಕೇಸ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಈ ಕೇಸನ್ನು ಬರೆಯೋದಿಲ್ಲ ಅಂದರೆ ನಿಮ್ಮ ಆರ್ಗ್ಯುಮೆಂಟ್ ಇಲ್ಲಿಗೆ ನಿಂತುಬಿಡುತ್ತೆ. ಇಲ್ಲಿಗೆ ಬರಿಬೋದು. ಕಾನೂನು ಪ್ರಕಾರ ಅವನು ಇಷ್ಟೇ ಬರಿಬೋದು. ನೀವು ಇಷ್ಟು ಬರೆದ್ರೂ ಉತ್ತರ ತಪ್ಪು ಅಂತಲ್ಲ. ಬಟ್ ನವೇಡೇಸ್ ಸುಪ್ರೀಂ ಕೋರ್ಟ್ ಚೇಂಜ್ಡ್ ಇಟ್ಸ್ ವ್ಯೂಸ್. ಅವತ್ತಿನ ದಿವಸ ಸ್ಟೀಫನ್ಸು 1872ನಲ್ಲಿ ಮಾಡಿದಂತಹ ಈ ಕಾನೂನನ್ನು ಇವತ್ತೂ ಅದೇ ರೀತಿ ಉಪಯೋಗ ಮಾಡೋಕ್ಕಾಗಲ್ಲ. ಯಾಕಂದರೆ ವಿಜ್ಞಾನ ಭಾಳ ಮುಂದುವರೆದಿದೆ ಅಂಥೇಳಿ ಈ ಪ್ರಕರಣದಲ್ಲಿ ಈ ಸ್ಟೇಟ್ಮೆಂಟನ್ನು, ಈ ಒಂದು ನಿರ್ಧಾರಕ್ಕೆ ಬರ್ತಾರೆ. ದೇರ್ಫೋರ್ ಟ್ರುತ್ ಪ್ರಿವೇಲ್ಸ್. ಓವರ್ ಫಿಕ್ಷನ್.
ಫಿಕ್ಷನ್ ಆರ್ ಲೀಗಲ್ ಫಿಕ್ಷನ್. ಈ ಕಾನೂನಿನ ತತ್ವಕ್ಕಿಂತ ಸತ್ಯ ಮುಖ್ಯ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳಲಾಗುತ್ತೆ. ದಟ್ಸ್ ಆಲ್ ಅಬೌಟ್ ದಿಸ್ ಕೇಸ್. ಇದನ್ನು ಈ ರೀತಿ ಬರಿಬೋದು ನೀವು, ರೈಟ್. ದೆನ್ ಐ ಥಿಂಕ್ ಐ ಆಮ್ ಡಿಸ್ಕಸಿಂಗ್ ಪ್ರಾಬ್ಲಮ್ 3. Problem 3. X is hit by a speedy vehicle and is severely injured. Y has deposed that. Y witness ಕೊಡ್ತಾನೆ. ಡಿಪೋಸ್ ಅಂದರೆ ಸಾಕ್ಷಿ ಕೊಡೋದು. ಡಿಪೋಸ್ ಅಂದರೆ ಸಾಕ್ಷಿ ಹೇಳೋದು. that he saw the speedy vehicle. ಅವನೇನು ಮಾಡಿದ್ದಾನೆ? ಸ್ಪೀಡಿ ವೆಹಿಕಲನ್ನು ನೋಡಿದ್ದಾನೆ, ಆದರೆ ಆಕ್ಸಿಡೆಂಟ್ ಆಗಿದ್ದನ್ನು ನೋಡಿಲ್ಲ. ರೈಟ್. ಆ್ಯಂಡ್ ಎಕ್ಸ್ ಹ್ಯಾಸ್ ಎಕ್ಸ್ಪ್ಲೇನ್ಡ್ ಹಿಮ್ ಅಬೌಟ್ ದ ಆಕ್ಸಿಡೆಂಟ್. ಆಮೇಲೆ ಆಕ್ಸಿಡೆಂಟ್ ಆದಮೇಲೆ ಇವನಲ್ಲಿ ಓಡಿ ಹೋಗ್ತಾನೆ, ಸ್ಪೀಡಾಗಿ ಹೊಂಟಿರೋ ಗಾಡಿ. ಆಮೇಲೆ ಅವನು ಹೇಳ್ತಾನೆ, ಯಾರು ಆ ಗಾಯಗೊಂಡಂತಹ ವ್ಯಕ್ತಿ ಹೇಳ್ತಾನೆ, ಆ ಸ್ಪೀಡಿ ವೆಹಿಕಲ್ನಿಂದ ನನಗೆ ಅಪಘಾತ ಆಗಿದೆ ಅಂತ ಹೇಳ್ತಾನೆ. ಈ ಎಲ್ಲ ಒಂದು ವ್ಯವಸ್ಥೆಯನ್ನು ನೋಡಿದರೆ ದೇರ್ ಇಸ್ ಎ ಸೇಮ್ ಟ್ರಾನ್ಸಾಕ್ಷನ್ ಬಟ್ ಹಿಯರ್ಸೆ ಎವಿಡೆನ್ಸ್. ಇವ ನಿಜವಾಗಿ ಆಕ್ಸಿಡೆಂಟ್ ಆಗಿದ್ದು ನೋಡಿಲ್ಲ. ಆ ಆಕ್ಸಿಡೆಂಟ್ ಆದಂಥ ವ್ಯಕ್ತಿ ಇವಾಗ ಹೇಳ್ತಾನೆ ನನಗೆ ಆಕ್ಸಿಡೆಂಟ್ ಆಗಿದೆ ಅಂತೇಳಿ. ಇವ ಬಂದು ಕೋರ್ಟ್ ಮುಂದೆ ಹೇಳ್ತಾನೆ. ಜನರಲಿ ದಿಸ್ ಈಸ್ ಎ ಹಿಯರ್ಸೆ ಎವಿಡೆನ್ಸ್, ಕೇಳಿಸಿಕೊಂಡಂತಹ ಮಾತು. ಓಕೆ. ಈಸ್ ದ ಸ್ಟೇಟ್ಮೆಂಟ್ ರಿಲೆವೆಂಟ್ according to section 4 of the Indian Evidence Act. ನಮ್ಮದು ರಿಲೆವೆಂಟ್ ಫ್ಯಾಕ್ಟಲ್ಲಿ ಫಸ್ಟ್ ಸೆಕ್ಷನ್ ಇದು. ರಿಲೆವೆಂಟ್ ಫ್ಯಾಕ್ಟ್ಗಳನ್ನ ನಾವು ಪ್ರಾರಂಭ ಮಾಡೋದೇ ಕಲಮು 4ರಿಂದ 50ರವರೆಗೆ ಪ್ರಾರಂಭ ಮಾಡ್ತೀವಿ. 4ನೇ ಮೊದಲೇದ್ದು ದ್ಯಾಟ್ ಎಕ್ಸ್ಪ್ಲೇನ್ಸ್ ದ ಪ್ರಿನ್ಸಿಪಲ್ ಆಫ್ ರೆಸ್ ಗಸ್ಟೆ. ನೀವು ರೆಸ್ ಗಸ್ಟೆ ಪ್ರಕರಣದ ಕೇಸ್ ಲಾನ ಬರಿಬೋದು ಇಲ್ಲಿ. ರೆಸ್ ಗಸ್ಟೆ ಪ್ರಕರಣದ ಆ್ಯಕ್ಚುಲಿ ಇಲ್ಲಿ ನೋಡಿ, ಮೌಖಿಕ ಸಾಕ್ಷ್ಯವು ಎಲ್ಲ ಸಂದರ್ಭಗಳಲ್ಲಿಯೂ ನೇರವಾಗಿರಬೇಕು. ದಿಸ್ ಈಸ್ ಆ್ಯಕ್ಚುಲಿ ದ ಬೇಸಿಕ್ ರೂಲ್. ಸೆಕ್ಷನ್ 55 ಏನು ಹೇಳುತ್ತೆ? ಡೈರೆಕ್ಟ್ ಎವಿಡೆನ್ಸ್ ರೂಲ್. ಇಲ್ಲಿ ಡೈರೆಕ್ಟ್ ಅವ ಆಕ್ಸಿಡೆಂಟ್ ನೋಡಿಲ್ಲ, ದೇರ್ಫೋರ್ ಇಟ್ ಬಿಕಮ್ಸ್ ಹಿಯರ್ಸೆ ಎವಿಡೆನ್ಸ್. ಆದರೆ ಹಿಯರ್ಸೆ ಎವಿಡೆನ್ಸನ್ನು ನಾವು ಒಪ್ಕೊಳ್ತೀವಿ. ರೆಸ್ಗಷ್ಟೇ ಎಕ್ಸೆಪ್ಷನ್ ಟು ಹಿಯರ್ಸೆ ಎವಿಡೆನ್ಸ್, ಅದನ್ನು ಬರೀಬೇಕು. ಹಿಯರ್ಸೆ ಎವಿಡೆನ್ಸ್ನ ಸೆಕ್ಷನ್ ಇಲ್ಲಿ ಬರ್ದೀನಿ ನಾನು. ಫ್ಯಾಕ್ಟ್ಸ್ ವಿಚ್ ದೋ ನಾಟ್ ಇನ್ ಇಶ್ಯೂ. ಇಲ್ಲಿ ನಾಟ್ ಇನ್ ಇಶ್ಯೂ. ಯಾವುದು ನಾಟ್ ಇನ್ ಇಶ್ಯೂ? ಸ್ಪೀಡಾಗಿ ಹೋಗುವಂಥ ವೆಹಿಕಲ್. ಓಕೆ. ದೆನ್ ಆರ್ ಸೋ ಕನೆಕ್ಟೆಡ್ ದ್ಯಾಟ್ ವಿತ್ ಎ ಫ್ಯಾಕ್ಟ್ ಇನ್ ಇಶ್ಯೂ ಆರ್ ರಿಲೆವೆಂಟ್ ಫ್ಯಾಕ್ಟ್ ಟು ಫಾರ್ಮ್ ಪಾರ್ಟ್ ಆಫ್ ಎ ಸೇಮ್ ಟ್ರಾನ್ಸಾಕ್ಷನ್. ಇಲ್ಲಿ ವ್ಯವಹಾರ ಹೆಂಗೆ ನಡೀತೆ? ಒಂದೇ ಸಲ ನಡೀತೆ. ಗಾಡಿ ಸ್ಪೀಡಾಗಿ ಹೋಗ್ತಾ ಇರ್ತದೆ, ಅದು ಹೋಗ್ಬಿಡುತ್ತೆ ಗಾಡಿ. ಅವನು ಅಯ್ಯೋ ಅಂಥೇಳಿ ಒದ್ದಾಡ್ತಾ ಇರ್ತಾನೆ. ಆಮೇಲೆ ಇವನು ಓಡಿ ಹೋಗಿ ಅಲ್ಲಿ ನೋಡಿದಾಗ ಅವನಿಗೆ ಗಾಯ ಆಗಿರುತ್ತೆ. ನನಗೆ ಗಾಯ ಆಗಿದೆ ಅಂತ ಅವನು ಹೇಳ್ತಾನೆ. ಆದರೆ ನಿಜವಾಗಿ ಆಕ್ಸಿಡೆಂಟ್ ಆಗಿದೆ ಇವ್ನು ನೋಡಿರೋದಿಲ್ಲ. ಬಟ್ ಆಲ್ ಆರ್ ಇನ್ ದ ಸೇಮ್ ಟ್ರಾನ್ಸಾಕ್ಷನ್. ಇಲ್ಲಿ ಹೊಸದ ಮಸಾಲೆ ಹಾಕೋಕ್ಕೆ ಚಾನ್ಸ್ ಇಲ್ಲ. ದೇರ್ ಇಸ್ ನೋ ಸ್ಕೋಪ್ ಆರ್ ಟ್ಯೂಟರಿಂಗ್. ಆದ್ದರಿಂದ ಇದನ್ನು ನಾವು ಸೆಕ್ಷನ್ 4 ಪ್ರಕಾರ ರಿಲೆವೆಂಟ್ ಫ್ಯಾಕ್ಟ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಸಮಂಜಸ ತಥ್ಯೆಯನ್ನು ನಾವು ಕನ್ಸಿಡರ್ ಮಾಡ್ಬೋದು ಅನ್ನೋದನ್ನು ನೀವು ಈ ಕೇಸ್ ಪ್ರಕಾರ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ರೆಸ್ ಗಸ್ಟೆಯ ಉದಾಹರಣೆ ಇದು. ದಿಸ್ ಈಸ್ ಎ ಪ್ರಾಬ್ಲಮ್ ಆಫ್ ರೆಸ್ ಗಸ್ಟೆ ಆ್ಯಂಡ್ ಸೆಕ್ಷನ್ 4 ಈಸ್ ಎಕ್ಸಾಂಪಲ್ ಆಫ್ ರೆಸ್ ಗಸ್ಟೆ. ಇಂಗ್ಲೆಂಡ್ನಲ್ಲಿ ಮೊದಲೇ ಸೆಕ್ಷನ್ 4 ಇರಲಿಲ್ಲ. 1872ಕ್ಕಿಂತ ಮೊದಲು ದಿಸ್ ವಾಸ್ ಇನ್ವೆಂಟೆಡ್ ಇನ್ ದಿ ಕಾಮನ್ ಲಾ ಪ್ರಿನ್ಸಿಪಲ್. ಇಟ್ ಈಸ್ ಒನ್ ಆಫ್ ದ ಜಜ್ಮೆಂಟ್ಸ್ ಆ್ಯಂಡ್ ದಟ್ ಈಸ್ ಗಿವನ್ ಹಿಯರ್. ರೈಟ್? ಎಸ್. Evidence that he saw the speeding vehicle is relevant and admissible. Right? You cannot give evidence about the matter of the accident because he did not witness it. Accident ಆದದ್ದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ X told Y generally hearsay evidence not admissible. X ಹೇಳಿದ್ದನ್ನು ಪುನಃ ಕೇಳೋದು ಸಾಮಾನ್ಯವಾಗಿ ಶ್ರುತ ಸಾಕ್ಷ್ಯ. ನೋಡಿ, ಈ ಹೊಸ ಶಬ್ದ ನಾನು ಕೇಳಿರಲಿಲ್ಲ. ಹಿಯರ್ಸೆ ಎವಿಡೆನ್ಸ್, ಶ್ರುತ ಸಾಕ್ಷ್ಯ. ಹಿಂದಿನಲ್ಲಿ ಸುನಾಯಿ ಬಾತ್ ಅಂತಾರೆ. ಓಕೆ. ಹವೆವರ್, ಇಫ್ ಎಕ್ಸ್ ಮೇಡ್ ದ ಸ್ಟೇಟ್ಮೆಂಟ್ ಇಮಿಡಿಯೇಟ್ಲಿ ಆಫ್ಟರ್ ದ ಆಕ್ಸಿಡೆಂಟ್ ಆಸ್ ಪಾರ್ಟ್ ಆಫ್ ದ ಸೇಮ್ ಟ್ರಾನ್ಸಾಕ್ಷನ್, ಇಟ್ ಬಿಕಮ್ಸ್ ರಿಲೆವೆಂಟ್ ಅಂಡರ್ ಸೆಕ್ಷನ್ 4. 4 ತಕ್ಷಣ ಹೇಳಿದರೆ
ಅಲ್ಲಿ ದೇರ್ ಶುಡ್ ಬಿ ನೋ ವೈಡ್ ಟೈಮ್ ಗ್ಯಾಪ್. ರೆಸ್ಟ್ಗಷ್ಟೇ ಏನು, ಘಟನೆ ನಡೆದ ಸಂದರ್ಭದಲ್ಲಿ, ಅಥವಾ ಘಟನೆ ನಡೆಯುವುದಕ್ಕಿಂತ ನಿಕಟ ಪೂರ್ವದಲ್ಲಿ, ಅಥವಾ ಘಟನೆ ನಡೆದ ಸ್ವಲ್ಪ ಸಮಯದಲ್ಲಿ, ಇವೆಲ್ಲವೂ ಕೂಡ ರೆಸ್ಟ್ಗಷ್ಟೇಯ ಎಕ್ಸಾಂಪಲ್ಗಳು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ದಿಸ್ ಈಸ್ ದ ಸ್ಟೇಟ್ಮೆಂಟ್ ಯು ಹ್ಯಾವ್ ಟು ರೈಟ್. ಫಸ್ಟ್ ಯು ಹ್ಯಾವ್ ಟು ರೈಟ್ ದೀಸ್ ಕಾನ್ಸೆಪ್ಟ್ಸ್. ಸೆಕ್ಷನ್ 55 ಬರೀಬೇಕು, ಪಾಯಿಂಟ್ ನಂಬರ್ 1. ಸೆಕ್ಷನ್ 55 ಪಾಯಿಂಟ್ ನಂಬರ್ 1 ರೆಸ್ಟ್ಗಷ್ಟೇ. ಸೆಕ್ಷನ್ ಪಾಯಿಂಟ್ ನಂಬರ್ 2, ಸೆಕ್ಷನ್ 4 ಪಾಯಿಂಟ್ ನಂಬರ್ 3. ದೆನ್ ಯು ಹ್ಯಾವ್ ಟು ರೈಟ್ ಆಲ್ ದೀಸ್ ಎಲಿಮೆಂಟ್ಸ್ ಆ್ಯಂಡ್ ದಿಸ್ ಈಸ್ ಪಾಯಿಂಟ್ ನಂಬರ್ 4. ನೀವು ಇವೆಲ್ಲವನ್ನ ಬರೆದ್ರೂ ಆಗುತ್ತೆ, ಬಿಟ್ಟರೂ ಆಗುತ್ತೆ, ಬಟ್ ಐ ಹ್ಯಾವ್ ಮೇಡ್ ಎ ಸೀಕ್ವೆನ್ಸ್ ಹಿಯರ್, ರೈಟ್? So this is the problem what I have discussed is problem 3. Problem number 4. Problem 4. What problem 4 says? Let us see. The question is whether A was a legitimate son of B. Does the fact that A was always treated as such by the members of the family are relevant? ನೋಡಿ, ಇದನ್ನು ನೀವು 116ಗೆ ಅಪ್ಲೈ ಮಾಡೋಕ್ಕೆ ಬರಲ್ಲ. 116 ಇಶ್ಯೂ ಅಲ್ಲ ಇದು, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಓಕೆ, ದ ಕ್ವಶನ್ ವಾಸ್ ವೆದರ್ ಎ ವಾಸ್ ಲೆಜಿಟಿಮೇಟ್ ಸನ್ ಆಫ್ ಬಿ. ಡಸ್ ದ ಫ್ಯಾಕ್ಟ್ ದ್ಯಾಟ್ ಎ ವಾಸ್ ಆಲ್ವೇಸ್ ಟ್ರೀಟೆಡ್ ಆಸ್ ಬೈ ದ ಮೆಂಬರ್ಸ್ ಆಫ್ ಫ್ಯಾಮಿಲಿ, ಆ ಫ್ಯಾಮಿಲಿಯ ಸದಸ್ಯರು ಎಲ್ಲರೂ ಅವನನ್ನು ಏನು ಎಯನ್ನು ಬಿ ಯ ಮಗನೆಂದೇ ಅಂದ್ಕೊಂಡಿದ್ರು. ಹಂಗೆ ಅಂದ್ಕೊಂಡಿದ್ದಾಗ ಅದು ರಿಲಿವೆಂಟ್ ಆಗುತ್ತಾ? ದಟ್ ಈಸ್ ರಿಲಿವೆಂಟ್ ಅಂತ ನೋಡೋದಾದರೆ ಸೆಕ್ಷನ್ 44ಅಲ್ಲಿ ಇದು ಇದೆ. ಸೆಕ್ಷನ್ 44ಅಲ್ಲಿ ಇದು ಬರುತ್ತೆ. ಏನು? ಒಪಿನಿಯನ್ ಆನ್ ರಿಲೇಷನ್ಶಿಪ್. ಇಟ್ ಟಾಕ್ಸ್ ಅಬೌಟ್ ಒಪಿನಿಯನ್. ಒಂದು ಸಂಬಂಧದ ಬಗ್ಗೆ ಒಂದು ಅಭಿಪ್ರಾಯ, ಸಾಮಾನ್ಯ ಅಭಿಪ್ರಾಯ ಇತ್ತು ಅಂತಂದರೆ ಅದು ಹೌದು, ಅದು ರಿಲಿವೆಂಟ್ ಫ್ಯಾಕ್ಟ್ ಅಂತೇಳಿ ಹೇಳ್ಬೋದು. ಕನ್ಕ್ಲೂಸಿವ್ ಪ್ರೂಫ್ ಆಗಲಿಕ್ಕಿಲ್ಲ. ದೆರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ರಿಲಿವೆಂಟ್ ಫ್ಯಾಕ್ಟ್ ಆ್ಯಂಡ್ ಕನ್ಕ್ಲೂಸಿವ್ ಪ್ರೂಫ್. ಆದರೆ ಈ ಇಲಸ್ಟ್ರೇಷನ್ನು ಅದನ್ನೇ ಹೇಳುತ್ತೆ. ಇಲಸ್ಟ್ರೇಷನ್ನು ಅದನ್ನೇ ಹೇಳುತ್ತೆ. ಒಮ್ಮೆ ಸೆಕ್ಷನ್ 44ಗೆ ಟ್ರಾವೆಲ್ ಮಾಡಿಬಿಡೋಣ. ವಿಲ್ ಟ್ರಾವೆಲ್ ಟು ಸೆಕ್ಷನ್ 44. ಸೆಕ್ಷನ್ 44. ಎಸ್ ಸರ್, 44, 42, 44ನ ನೋಡಿಬಿಡಬೇಕು. ಆನ್ ರಿಲೇಷನ್ಶಿಪ್ ವೆನ್ ರಿಲೆವೆಂಟ್, ಸಂಬಂಧಗಳು ಯಾವಾಗ ರಿಲೆವೆಂಟ್ ಫ್ಯಾಕ್ಟ್ ಆಗ್ತವೆ ಅನ್ನೋದನ್ನು 44 ಎಕ್ಸ್ಪ್ಲೇನ್ ಮಾಡುತ್ತೆ. ವೆನ್ ದ ಕೋರ್ಟ್ ಹ್ಯಾಸ್ ಟು ಫಾರ್ಮ್ ಎನ್ ಒಪಿನಿಯನ್, ಕೋರ್ಟ್ ಹ್ಯಾಸ್ ಟು ಫಾರ್ಮ್ ಎನ್ ಒಪಿನಿಯನ್. ಹೌ ದೇ ವಿಲ್ ಫಾರ್ಮ್ ದ ಒಪಿನಿಯನ್? ಹಿಯರ್ ಐ ಹ್ಯಾವ್ ಗಾನ್. ಎಸ್, ಕೋರ್ಟ್ ಹ್ಯಾಸ್ ಟು ಫಾರ್ಮ್ ದ ಒಪಿನಿಯನ್. ಆ್ಯಸ್ ಟು ದ ರಿಲೇಷನ್ಶಿಪ್. ಒಂದು ರಿಲೇಷನ್ಶಿಪ್ ಇದೆಯಲ್ಲ, ಅದು ರಿಲೆವೆಂಟ್ ಫ್ಯಾಕ್ಟ್ ಅಂತ ಕೋರ್ಟ್ ಒಪಿನಿಯನ್ ಮಾಡ್ಬೋದು. ಏನು? ಆಫ್ ಒನ್ ಪರ್ಸನ್ ಟು ಎನದರ್ ಎಕ್ಸ್ಪ್ರೆಸ್ಡ್. ಇದು ಹೆಂಗಿರಬೇಕು? ಕಂಡಕ್ಟ್ ಎಕ್ಸಿಸ್ಟೆನ್ಸ್ ಆಫ್ ಸಚ್ ರಿಲೇಷನ್ಶಿಪ್ ಆಫ್ ಎನಿ ಪರ್ಸನ್ ಹೂ ಆಸ್ ಎ ಮೆಂಬರ್ ಆಫ್ ಫ್ಯಾಮಿಲಿ ಆರ್ ಅದರ್ವೈಸ್ ಸ್ಪೆಷಲ್ ಮೀನ್ಸ್ ಆಫ್ ನಾಲೇಜ್. ಬೇರೆಯವರಿಗೆ ಆ ಒಂದು ನಾಲೇಜ್ ಇರಬೇಕು ಅಂತಕ್ಕಂಥದ್ದನ್ನು. ಓಕೆ, ಇದು ಪ್ರಾವಿಸೋ ನಮ್ಗೆ ಅಪ್ಲೈ ಆಗೋದಿಲ್ಲ, ನಾನು ಅದನ್ನು ಬಿಟ್ಟು ಬಿಡ್ತೀನಿ. But now I will come to the illustration. The illustration here is, you see, illustration A. Illustration A talks about this. Idannu nodi ನೀವು. The question is whether A and B were married. The fact that they were usually received and treated by their family members as husband and wife is ರಿಲೆವೆಂಟ್. ಈಸ್ ರಿಲೆವೆಂಟ್ ಇದನ್ನೇ ಬರೀಬೇಕು ನೀವು. ಸೆಕ್ಷನ್ 44 ಬರೀಬೇಕು. ಅದನ್ನೇ ಏನಿದೆಯೋ ಇದನ್ನು ಕಾಪಿ ಪೇಸ್ಟ್ ಮಾಡಿದ್ದಾರೆ ಪ್ರಾಬ್ಲಮಲ್ಲಿ. ದೇ ಹ್ಯಾವ್ ಡನ್ ಇಟ್ ಆಸ್ ಎ ಕಾಪಿ ಪೇಸ್ಟ್. ಅದ ದ ಕ್ವಶನ್ ಈಸ್ ವೆದರ್ ಲೆಜಿಟಿಮೇಟ್ ಸನ್ ಡಸ್ ದ ಫ್ಯಾಕ್ಟ್ ದ್ಯಾಟ್ ಎ ವಾಸ್ ಆಲ್ವೇಸ್ ಟ್ರೀಟೆಡ್ ಆಸ್ ಸಚ್ ಬೈ ದ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ ರಿಲೆವೆಂಟ್. ದ ಸೇಮ್ ಥಿಂಗ್. That is the I have written here. ಈ ಸೆಕ್ಷನ್ನ ಈ ಇಲಸ್ಟ್ರೇಷನ್. ಸಿ, ದಿಸ್ ಈಸ್ 1. ನಂಬರ್ 2, ಅದಕ್ಕೆ ಕೊಟ್ಟಂತಹ ದೃಷ್ಟಾಂತವು ಈ ರೀತಿ ಹೇಳುತ್ತದೆ.
ಹೇಳುತ್ತದೆ. ದಿಸ್ ಈಸ್ ಪಾಯಿಂಟ್ ನಂಬರ್ 1, ದಿಸ್ ಈಸ್ ಪಾಯಿಂಟ್ ನಂಬರ್ 2. ಇದನ್ನು ಹೇಳಿಬಿಟ್ಟು ಯು ಹ್ಯಾವ್ ಟು ರೈಟ್ ಯು ಕ್ಯಾನ್ ರೈಟ್ ದಿಸ್ ಆಸ್ ಅ ಪಾಯಿಂಟ್ ನಂಬರ್ 3. ಪಾಯಿಂಟ್ ನಂಬರ್ 3 ಇದೊಂದು ಕೇಸ್ ಲಾ ಇದೆ, ಕೇಸ್ ಲಾನು ಬರಿಬೋದು. ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ಅಂಡರ್ ದ ಪ್ರೊವಿಷನ್ ಆಫ್ ಸೆಕ್ಷನ್ 44 the opinion of family members regarding relationship expressed by their conduct is relevant when they possess special means of knowledge. ಆ ರಿಲೇಟಿವ್ಸ್ಗೆ ಆ ನಾಲೆಜ್ ಸ್ಪೆಷಲ್ ಆಗಿ ಗೊತ್ತಿರಬೇಕು. ಹವೆವರ್ ಇಟ್ ಈಸ್ ನಾಟ್ ಎ ಕನ್ಕ್ಲೂಸಿವ್ ಪ್ರೂಫ್. ಇಟ್ ಈಸ್ ನಾಟ್ ಎ ಕನ್ಕ್ಲೂಸಿವ್ ಪ್ರೂಫ್. ದಿಸ್ ಈಸ್ ಯುವರ್ ಪ್ರಾಬ್ಲಮ್. ಇದು ಪಾಯಿಂಟ್ ನಂಬರ್ 3. ಅದಾದಮೇಲೆ ನೀವು ಎಕ್ಸ್ಪ್ಲನೇಷನ್ನ ಸ್ಟೆಪ್ ಬೈ ಸ್ಟೆಪ್ ಇದನ್ನು ಬರೀಬೋದು. ಇನ್ ದ ಪ್ರೆಸೆಂಟ್ ಕೇಸ್ ದ ಇಶ್ಯೂ ಇಸ್ ವೆದರ್ ಸೋ ಆ್ಯಂಡ್ ಸೋ. ಓಕೆ, ಮೆಂಬರ್ಸ್ ಆಫ್ ದ ಫ್ಯಾಮಿಲಿ ಆರ್ ಕನ್ಸಿಸ್ಟೆಂಟ್ಲಿ ಟ್ರೀಟೆಡ್ ಹಿಮ್ ಆಸ್ ಸೋ ಆ್ಯಂಡ್ ಸೋ. ಫ್ಯಾಮಿಲಿ ಮೆಂಬರ್ಸ್ ಆರ್ ಆರ್ಡಿನರಿ ಪ್ರೊಸೆಸ್ ಸ್ಪೆಷಲ್ ನಾಲೆಜ್. ಫ್ಯಾಮಿಲಿ ಮೆಂಬರ್ಸ್ಗೆ ನಾಲೆಜ್ ಇರುತ್ತೆ. ದೇರ್ಫೋರ್ ದ ಕಂಡಕ್ಟ್ ಎಕ್ಸ್ಪ್ರೆಸಿಂಗ್ ಸಚ್ ಈಸ್ irrelevant and relevant as per illustration ಯಾವುದದು? illustration A, as per illustration A of section 44. ಅದನ್ನು ಇಲ್ಲಿ illustration A ಸೇರಿಸ್ಬೋದು ನೀವು. ದೃಷ್ಟಾಂತ A ಅಂತ ಹೇಳಿ ಸೇರಿಸ್ಬೋದು ನೀವು. That will be the answer for this problem. I want to see problem number 4, problem number 5. Problem number 5, P5. A client says to be advocate. Client advocate relationship. ಸೆಕ್ಷನ್ 132 ಮೊನ್ನೆ ಪಾಠ ಮಾಡಿದ್ದೀನಿ. 2 ದಿವಸದಿಂದ ಐ ಹ್ಯಾವ್ ಗಿವನ್ ಯು ದ ವಿಡಿಯೋ. ಅದನ್ನು ನೋಡಿದರೆ ಸಾಕು, ನೀವು ಅಲ್ಲಿಯೂ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಐ ವಿಶ್ ಟು ಮರ್ಡರ್ ಸಿ ಆನ್ ಹುಯಿಚ್ ಐ ರಿಕ್ವೆಸ್ಟ್ ಯು ಟು ಡಿಫೆಂಡ್ ಮೀ. ನೋಡಿ, ವಕೀಲರ ಹತ್ರ ಹೋಗ್ಬಿಟ್ಟು, ಸ್ವಾಮಿ ನಾನು ಮರ್ಡರ್ ಮಾಡ್ತೀನಿ, ನನ್ನ ಕೇಸ್ ತೊಗೊಳ್ಳಿ ನೀವು ಅಂತ. ನನ್ನ ಕೇಸ್ ತೊಗೊಳ್ಳಿ. ಈಸ್ ದಿಸ್ ಕಮ್ಯುನಿಕೇಷನ್ ಪ್ರೊಟೆಕ್ಟೆಡ್? ಇದು ಪ್ರಿವಿಲೇಜ್ಡ್ ಕಮ್ಯುನಿಕೇಷನ್ನ. ಇದನ್ನು ಆ ಲಾಯರು ಹೊಟ್ಟೆಲಿ ಇಟ್ಕೊಂಡು ಸುಮ್ಮನೆ ಇರ್ಬೇಕಾ? ನಾನು ಮರ್ಡರ್ ಮಾಡ್ತೀನಿ, ನಾನು ಪ್ಲ್ಯಾನ್ ಮಾಡಿದ್ದೀನಿ, ಈ ವಾರ ಹೋಗ್ತೀನಿ, ಎಲ್ಲ ಗನ್ನಿಗಿನ್ ತೊಗೊಂಡಿದ್ದೀನಿ, ನಾನು ಅವ್ನು ಮರ್ಡರ್ ಮಾಡಿ ಬರ್ತೀನಿ ಸಾಹೇಬ್ರೆ, ನೀವು ನನ್ನ ಕೇಸ್ ತಗೊಳ್ಳಿ ಅಂಥೇಳಿ ಇವನು ಲಾಯರ್ ಹತ್ರ ಹೋಗ್ತಾನೆ. ಅದಕ್ಕೆ ನೀವು ಸೆಕ್ಷನ್ 132 ಅನಲೈಸಿಸ್ ಮಾಡಬೇಕು. ಸೆಕ್ಷನ್ 132ನಲ್ಲಿ ಆಲ್ರೆಡಿ ಮರ್ಡರ್ ಮಾಡಿ ಹೋಗಿರ್ತಾನೆ ಅಂತ ಇಟ್ಕೊಳ್ಳಿ. ಆಲ್ರೆಡಿ ಮರ್ಡರ್ ಮಾಡಿ ಹೋಗಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಷಯವನ್ನು ಅಡ್ವೊಕೇಟು ಬಹಿರಂಗಪಡಿಸೋಕ್ಕಾಗಲ್ಲ. ಆದರೆ ಅವ್ನು ಹೋಗಿ ಮೊದಲೇ ಇಂಟಿಮೇಷನ್ ಕೊಡ್ತಾನಲ್ಲ, ಅದು 132 ಪ್ರಿವಿಲೇಜ್ನಲ್ಲಿ ಬರೋದಿಲ್ಲ. ಬಿಕಾಸ್ ದ ಪ್ರಾವಿಸೋ, ಅದಕ್ಕೆ ಒಂದು ಪ್ರಾವಿಸೋ ಇದೆ, 2 ಪ್ರಾವಿಸೋ ಇದೆ. ಅದರಲ್ಲಿ ಎ ಈಸ್ ಲೈಕ್ ದಿಸ್, ಬಿ ಈಸ್ ಲೈಕ್ ದಿಸ್. 2 ಪ್ರಾವಿಸೋ ಇದ್ದಾವೆ. ಪ್ರಾವಿಸೋ ಎ ಮೇಡ್ ಫರ್ದರೆನ್ಸ್ ಆಫ್ ಇಲ್ಲೀಗಲ್. ಫರ್ದರೆನ್ಸ್ ಆಫ್ ಇಲ್ಲೀಗಲ್. ನೀನು ಮುಂದಿನ ದಿನಗಳಲ್ಲಿ ಕಾನೂನು ಬಾಹಿರ ಕೆಲಸ ಮಾಡುವಂಥ ವಿಷಯವನ್ನು ವಕೀಲರಿಗೆ ಹೇಳಿ ಅದನ್ನು ಸೀಕ್ರೆಟ್ ಇಡ್ರಿ ಅಂತ, ಗೌಪ್ಯತೆ ಕಾಪಾಡಿ ಅಂತ ಹೇಳೋಕ್ಕಾಗಲ್ಲ. ದಿ ಲಾಯರ್ ಹ್ಯಾಸ್ ಗಾಟ್, ದ ಅಡ್ವೊಕೇಟ್ ಹ್ಯಾಸ್ ಗಾಟ್ ಎವ್ರಿ ರೈಟ್ ಟು ಡಿಸ್ಕ್ಲೋಸ್ ಇಟ್, ಟು ಗಿವ್ ಇಟ್ ಆಸ್ ಎ ಎವಿಡೆನ್ಸ್. ರೈಟ್? ಅಲ್ಲಿ ಇಲಸ್ಟ್ರೇಷನ್ ಬಿ, ಇದೇ ಸೆಕ್ಷನ್ಗೆ ಸಂಬಂಧಪಟ್ಟಂತಹ ದೃಷ್ಟಾಂತ 2 ಏನು ಹೇಳುತ್ತೆ ಅಂತಂದರೆ, ಎ ಕ್ಲೈಂಟ್ ಸೇಸ್ ಟು ಬಿ ಎನ್ ಅಡ್ವೊಕೇಟ್, ಐ ವಿಶ್ ಟು ಆಬ್ಟೇನ್ ಪೊಸೆಷನ್ ಆಫ್ ಪ್ರಾಪರ್ಟಿ ಬೈ ದ ಯೂಸ್ ಆಫ್ ಫೋರ್ಜ್ಡ್ ಡೀಡ್. ನಾನು ಒಂದು ಫೋರ್ಜ್ ಮಾಡಿ ಅವನಿಗೆ ಹೆದರಿಸಿ ಗನ್ ಪಾಯಿಂಟಲ್ಲಿ ಸಹಿ ಮಾಡಿಸ್ಕೊಂಡು ಒಂದು ಪ್ರಾಪರ್ಟಿ ಬರ್ಸ್ಕೊಂಡ್ಬರ್ತೀನಿ ಸ್ವಾಮಿ, ಅದನ್ನು ನೀವು ರಕ್ಷಣೆ ಕೊಡಬೇಕು ಅಂತ ಮೊದಲೇ ವಕೀಲರ ಹತ್ರ ಅಡ್ವಾನ್ಸ್ ಆಗಿ ಆಂಟಿಸಿಪೇಟರಿ ಬೇಲ್ ಅಂತಾರಲ್ಲ ಹಾಗೆ. ದಿಸ್ ಈಸ್ ನಾಟ್ ಪ್ರೊಟೆಕ್ಟೆಡ್. ದ ಕಮ್ಯುನಿಕೇಷನ್ ಬೀಯಿಂಗ್ ಮೇಡ್ ಇನ್ ಫರ್ದರೆನ್ಸ್ ಆಫ್ ಎ ಕ್ರಿಮಿನಲ್ ಪರ್ಪಸ್ ಈಸ್ ನಾಟ್ ಪ್ರೊಟೆಕ್ಟೆಡ್ ಫ್ರಾಮ್ ಡಿಸ್ಕ್ಲೋಸರ್. ಆವಾಗ ಲಾಯರ್ ಇದನ್ನು ಗೌಪ್ಯವಾಗಿಡಬೇಕು ಅನ್ನುವಂತಹ ಜವಾಬ್ದಾರಿ ಲಾಯರ್ ಹತ್ರ ಇಲ್ಲ. ಇದು ಈ ಕೇಸ್ಗೂ ಅಪ್ಲೈ ಆಗುತ್ತೆ. That is what you have to write. This is point number 1. This is point number 2. This is point number 1. This is point number 2. ಬರೆದುಬಿಟ್ಟು ನೀವು ಅದನ್ನು ಸಾರಾಂಶವನ್ನು ಬರೀರಿ. Then you have to write this event does not enjoy professional privilege. 132ನ ಜನರಲ್ ಲಾ ಇಲ್ಲಿ ಅಪ್ಲೈ ಆಗೋದಿಲ್ಲ ಅಂಥೇಳಿ ನೀವು ಆನ್ಸರ್ ಮಾಡ್ಬೋದು. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ದಿಸ್ ಪ್ರಾಬ್ಲಮ್ 5. ಪ್ರಾಬ್ಲಮ್ 5. These events you can write it as 3, 4, 5 like that. So this is last one, 3 and 4. ಈ ರೀತಿ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು.
I am trying to give you all the points which are useful for writing or solving the problem in the examination. Then problem number, what was that problem? 5. Problem number 6. Problem 6. A client says to B an advocate, I had a physical relationship with wife of P with her consent and request you to defend my case. So this is protected. Section 132 prakara, it is protected. It is protected. It is a privileged talk. Privileged communication. ಇದರಲ್ಲಿ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ನೀವು ಈ ಪಾಯಿಂಟ್ನ ಬರೀಬೇಕು. ಯಾವುದು? ದಿಸ್ ಒನ್. ದಿಸ್ ಯು ಹ್ಯಾವ್ ಟು ರೈಟ್. ದಿಸ್ ಈಸ್ ಅಪ್ಲಿಕೇಬಲ್ ಟು ಪ್ರಾಬ್ಲಮ್ 6. ಇದು ಈ ಫಸ್ಟ್ ಪಾರ್ಟ್. ಪ್ರೊವಿಸೋ ಅಪ್ಲೈ ಆಗಲ್ಲಲ್ಲಿ ಇದು ಅಪ್ಲೈ ಆಗುತ್ತೆ. ಯಾವುದು? ಪ್ರಾಬ್ಲಮ್ 6ಗೆ ನೀವು ಈ ಪಾಯಿಂಟನ್ನು ಬರಿಬೋದು, ಇದನ್ನು ಬರಿಬೋದು, ಇದನ್ನು ಬರಿಬೋದು. ಫಸ್ಟ್ ಅದನ್ನೇ ಬರಿಬೇಕು. ಅದನ್ನು ಬರೆದ ಆದ ನಂತರ ಸುಪ್ರೀಂ ಕೋರ್ಟಿನ ಹೊಸ ಡೆವಲಪ್ಮೆಂಟ್ ಇದೆ. ಇದನ್ನು ನೀವು ಬೇಕಂದ್ರೆ ಬರಿಬೋದು, ಬ್ಯಾಡಂದ್ರೆ ಬಿಡ್ಬೋದು. ಇದನ್ನು ಬೇಕಂದ್ರೆ ಬರಿಬೋದು, ಬ್ಯಾಡಂದ್ರೆ ಬಿಡ್ಬೋದು. ಏನು? ಜೋಸೆಫ್ ಶೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಏನು ಜೋಸೆಫ್ ಶೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಏನು ಹೇಳುತ್ತೆ? ಆ್ಯಕ್ಚುಲಿ ಈ ಕೇಸು ಇಟ್ ಈಸ್ ಎ ಅಡಲ್ಟ್ರಿ ಕೇಸ್. ವ್ಯಭಿಚಾರದ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಅದು ವ್ಯಭಿಚಾರ ಅಂತಿದ್ದಾಗ ಆವಾಗ ಸಾಕ್ಷ್ಯ ಹೇಳೋ ಪ್ರಶ್ನೆ ಬರುತ್ತೆ. ಆವಾಗ ವಕೀಲರ ಸಾಕ್ಷ್ಯ ಹೇಳೋಕ್ಕಾಗಲ್ಲ, ಯಾಕಂದರೆ ವ್ಯಭಿಚಾರ ನಡೆದು ಹೋಗಿರುತ್ತೆ, ಆಗಿ ಹೋದ ಘಟನೆ. ಸೊ ದಟ್ ಈಸ್ ಪ್ರೊಟೆಕ್ಟೆಡ್. ಆ್ಯಸ್ ಎ ಅಡ್ವೊಕೇಟ್ ಹಿ ಕೆನಾಟ್ ಡಿಸ್ಕ್ಲೋಸ್ ಇಟ್. ಬಟ್ ಇವತ್ತಿನ ಕಂಡೀಷನ್ ಏನಾಗಿದೆ ಅಂದರೆ ದಿಸ್ ಈಸ್ ನಾಟ್ ಎ ಕ್ರೈಮ್ ಎಟ್ ಆಲ್. ಇದನ್ನು ಕೂಡ ನೀವು ಸುಪ್ರೀಂ ಏನು ನಿಮ್ಮ ಆನ್ಸರ್ನಲ್ಲಿ ಇದನ್ನು ಆ್ಯಡ್ ಮಾಡಬಹುದು. Adultery is no longer a criminal offense. It may continue to be ground for divorce in matrimonial case. State cannot criminally punish the consensual sexual relations between so and so. ಈ ಫ್ಯಾಕ್ಟ್ನು ನೀವು ಇವತ್ತಿನ ದಿವಸದಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆ, ಸೊ ಅವೆಲ್ಲ ಪಾಯಿಂಟ್ಗಳನ್ನು ಬರೆದು ಯು ಕ್ಯಾನ್ ರೈಟ್ ಇಟ್ ಆಸ್ ಅ ನೆಕ್ಸ್ಟ್ ಪಾಯಿಂಟ್. ಅಲ್ಲಿದು 1ನೇ ಪಾಯಿಂಟ್ ಅಂತ ತೊಗೊಂಡ್ರೆ ನೀವು ಇದನ್ನು 2ನೇ ಪಾಯಿಂಟ್ ಅಂತ ತೊಗೋಬೋದು. ರೈಟ್, ದೆನ್ ಐ ಥಿಂಕ್ ಅಷ್ಟನ್ನು ಬರೆದು ನೀವು ಎರಡೂ ವಿಚಾರಗಳನ್ನ ನಿಮ್ಮದೇ ಆದ ರೀತಿಯಲ್ಲಿ ಕನ್ಕ್ಲೂಡ್ ಮಾಡ್ಬೋದು. ಇವತ್ತಿನ ಮೋಸ್ಟ್ಲಿ ನೆಕ್ಸ್ಟ್ ಕ್ವಶನ್ ಪೇಪರಲ್ಲಿ ಈ ಪ್ರಾಬ್ಲಮ್ ಬರೋಲ್ಲ. ಬಿಕಾಸ್ ಆಫ್ ಜೋಸೆಫ್ ಶೈನ್ ದಿಸ್ ಪ್ರಾಬ್ಲಮ್ ಮೇ ನಾಟ್ ಕಮ್. ಡೆಲಿ ಅಬ್ಸಲ್ಯೂಟ್ ಪ್ರಾಬ್ಲಮ್ ಅನ್ಬೋದು ನಾವು ಇದಕ್ಕೆ. ಅಬ್ಸಲ್ಯೂಟ್ ಪ್ರಾಬ್ಲಮ್. ಪ್ರಾಬ್ಲಮ್ 7, P7. A prosecutes B for stealing his cow. ನೋಡಿ, ಇಲ್ಲಿ ಎ ಏನು ಮಾಡ್ತಾನೆ, ಎ ಮತ್ತು ಎ ಒಂದು ಸರ್ಕಾರ ಇರ್ಬೋದು, ಹಸು ಕಳ್ತನ ಆದ ವಿಷಯದಲ್ಲಿ ಕೇಸ್ ಆಗುತ್ತೆ. ಆಮೇಲೆ ಬಿಗೆ ಶಿಕ್ಷೆ ಆಗುತ್ತೆ. ಬಿ ಈಸ್ ಕನ್ವಿಕ್ಟೆಡ್, ಯಾಕಂದ್ರೆ ಅವ ಹಸುನ ಕಳ್ತನ ಮಾಡಿರ್ತಾನೆ. ಆಫ್ಟರ್ವರ್ಡ್ಸ್ ಶೂಸ್ ಸಿ ಫಾರ್ ದ ಕೌ which B had sold to C before B was convicted. ಆ ಕಳ್ಳತನ ಮಾಡಿದಂತಹ ಒಂದು ಹಸುವನ್ನು ಅವನು ಸಿಗೆ ಮಾರಾಟ ಮಾಡಿರ್ತಾನೆ. ಆಮೇಲೆ ಬಿ ಏನು ಮಾಡ್ತಾನೆ, ಎ ಬಿ ಮೇಲೆ ಸಿವಿಲ್ ದಾವ ಹೂಡ್ತಾನೆ. ಏನು? ಆ ಹಸು ನನಗೆ ಕೊಡು ಅಥವಾ ಹಸುವಿನ ದುಡ್ಡು ಕೊಡು ಅಂತ. ಓಕೆ, ಸೊ ಇದು ಎಕ್ಸಾಕ್ಟ್ಲಿ ಈ ಪ್ರಾಬ್ಲಮ್. ಇಲಸ್ಟ್ರೇಷನ್ ಬಿ ಆಫ್ ಸೆಕ್ಷನ್ 37 ಇದನ್ನು ಬರೀಬೇಕಾಗುತ್ತೆ ನೀವು. ಇಲಸ್ಟ್ರೇಷನ್ ಬಿ ಆಫ್ ಸೆಕ್ಷನ್ 37 ಅಂದರೆ ಹಳೆ ಜಜ್ಮೆಂಟ್ಗಳು ರಿಲಿವೆಂಟ್ ಫ್ಯಾಕ್ಟ್ ಆಗ್ತಾವ ಅಂತ. ಇಲ್ಲಿ ಹಳೆ ಜಜ್ಮೆಂಟ್ ಯಾವುದು? ದಿಸ್ ಕನ್ವಿಕ್ಷನ್, ಓಲ್ಡ್ ಜಜ್ಮೆಂಟ್. ಈ ಹೊಸ ಕೇಸಲ್ಲಿ ವೆದರ್ ಇಟ್ ಬಿಕಮ್ಸ್ ರಿಲೆವೆಂಟ್. ಅದು ರಿಲೆವೆಂಟ್ ಯಾವಾಗ ಆಗುತ್ತೆ ಅಂತಂದರೆ ಅದೇ ವ್ಯಕ್ತಿಗೆ ಸಂಬಂಧಪಟ್ಟಿದ್ರೆ. ಇಫ್ ದ ಫಸ್ಟ್ ಕೇಸ್
First case is between A versus B. Second case is between A versus C. A versus Cಗೆ ಆ ಜಡ್ಜ್ಮೆಂಟು ಸಮಂಜಸ ಆಗೋದಿಲ್ಲ. ಆ ಜಡ್ಜ್ಮೆಂಟು ಸಮಂಜಸ ಆಗೋದಿಲ್ಲ. ಇಟ್ ವಿಲ್ ಬಿ ಡಿಕ್ಲೇರ್ಡ್ ಆಸ್ ಇರ್ರೆಲೆವೆಂಟ್. ಅದನ್ನು ಎವಿಡೆನ್ಸ್ ಆಗಿ ತೊಗೊಳಕ್ಕಾಗಲ್ಲ. ಈ ಸಿವಿಲ್ ಕೇಸಲ್ಲಿ ಅದನ್ನು ಎವಿಡೆನ್ಸ್ ಆಗಿ ತೊಗೊಳಕ್ಕಾಗಲ್ಲ ಅನ್ನೋದನ್ನು ಸೆಕ್ಷನ್ 37 ಹೇಳುತ್ತೆ. A judgment or orders or decrees other than those mentioned in section 34, 35 and 36 are irrelevant unless the existence of such judgment, order or decree is a fact in issue or is relevant under some other provisions of this. What is the fact in issue? ಎರಡನೇ ಕೇಸಲ್ಲಿ ಆಕಳನ್ನು ನನಗೆ ಕೊಡು ಅಂತ. What is the fact in issue? In first case, theft is the fact in issue. ಆದ್ದರಿಂದ ಎರಡೂ ರಿಲಿವೆಂಟ್ ಆಗಕ್ಕೆ ಸಾಧ್ಯ ಇಲ್ಲ. ಅದನ್ನು ಇಲಸ್ಟ್ರೇಷನ್ ಮುಖಾಂತರನೂ ಹೇಳಲಾಗಿದೆ. ಆದ್ದರಿಂದ ನೀವೇನು ಮಾಡ್ಬೇಕಂದ್ರೆ ಇದನ್ನು ಪಾಯಿಂಟ್ ನಂಬರ್ 1 ಬರೀರಿ, ಇದನ್ನು ಪಾಯಿಂಟ್ ನಂಬರ್ 2 ಬರೀರಿ. ಹಿಯರ್ ಆಲ್ಸೋ ಸೇಮ್ 1 ಆ್ಯಂಡ್ ಪಾಯಿಂಟ್ ನಂಬರ್ 2 ಇದನ್ನು ಬರೀರಿ. ಬರೆದು ನಿಮ್ಮ ಕನ್ಕ್ಲೂಷನ್ ಬರೆದ್ರೆ ಆಯಿತು. ಓಕೆ. ಆಮೇಲೆ ಇಲ್ಲಿ ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಈ ಜಜ್ಮೆಂಟ್ಗಳು ಅಪ್ಲೈ ಆಗಬೇಕು ಅಂತಂದರೆ ದೇರ್ ಆರ್ 2 ಟೈಪ್ಸ್ ಆಫ್ ಜಜ್ಮೆಂಟ್ಸ್. ಒನ್ ಈಸ್ ಜಡ್ಜ್ಮೆಂಟ್ ಇನ್ ಪರ್ಸನಮ್, ವೈಯಕ್ತಿಕ ತೀರ್ಪುಗಳು. ಇಲ್ಲಿ ಈ ವ್ಯಕ್ತಿಗೆ ಶಿಕ್ಷೆ ಆಗಿರುವುದು ಇದು ವೈಯಕ್ತಿಕ ತೀರ್ಪು. ಇಟ್ ಈಸ್ ಜಡ್ಜ್ಮೆಂಟ್ ಇನ್ ಪರ್ಸನಮ್. ವಾಟ್ ಈಸ್ ಜಡ್ಜ್ಮೆಂಟ್ ಇನ್ ರೆಮ್? ಫಾರ್ ಎಕ್ಸಾಂಪಲ್, ಎ ಮತ್ತು ಬಿ ಗಂಡ ಹೆಂಡತಿ ಮಧ್ಯ ಡೈವೋರ್ಸ್ ಕೇಸ್ ಇರುತ್ತೆ, ಡೈವೋರ್ಸ್ ಡಿಕ್ರಿ ಆಗುತ್ತೆ. ದಟ್ ಡೈವೋರ್ಸ್ ಡಿಕ್ರಿ ಈಸ್ ಎ ಜಡ್ಜ್ಮೆಂಟ್ ಇನ್ ರೆಮ್. ಯಾಕೆ ಹೇಳಿ? ಆ ವ್ಯಕ್ತಿ ಡೈವರ್ಸ್ ಆಗಿದೆ ಅನ್ನೋದು ಎಲ್ಲರಿಗೂ ಅಪ್ಲೈ ಆಗುತ್ತದು. ಯಾರು ನಾಳೆ ಒಂದು ಹುಡುಗಿ ಮದುವೆ ಆಗಬೇಕು, ಸೊ ಇಟ್ ಈಸ್ ಅಪ್ಲಿಕೇಬಲ್ ಟು ಹರ್ ಆಲ್ಸೋ. ಇವನು ಡೈವರ್ಸ್ ಆಗಿದ್ದಾನೆ, ನಾನು ಮದುವೆ ಆಗ್ಬೋದು. ಸೊ ಜಡ್ಜ್ಮೆಂಟ್ ಇನ್ ರೆಮ್ಗೆ ಎಲ್ಲಿನೂ ನೀವು ಏನು ಮಾಡ್ಬೋದು ಅದನ್ನು ರೆಫರ್ ಮಾಡ್ಬೋದು, ಬೇರೆ ಕೇಸಲ್ಲಿ ತೊಗೋಬೋದು. ಬಟ್ ಜಡ್ಜ್ಮೆಂಟ್ ಇನ್ ಪರ್ಸನಮ್ ತೊಗೊಳಕ್ಕಾಗಲ್ಲ. ಅವುಗಳನ್ನು ನಾನು ಈ ಕನ್ಸರ್ನ್ ಸೆಕ್ಷನಲ್ಲಿ ತುಂಬ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದಕ್ಕೆ ಒಂದು ಮ್ಯಾಕ್ಸಿಮಮ್ ಇದೆ. ವಾಟ್ ಈಸ್ ದ ಮ್ಯಾಕ್ಸಿಮಮ್? ರೆಸ್ ಇಂಟರ್ ಅಲಿಯೋಸ್ ಆಕ್ಟಾ, ಎ ಟ್ರಾನ್ಸಾಕ್ಷನ್ ಆರ್ ಲೀಗಲ್ ಪ್ರೊಸೀಡಿಂಗ್ ಬಿಟ್ವೀನ್ 2 parties cannot operate as a prejudice to the advantage of the third party. ಅದು ಈ ಜಡ್ಜ್ಮೆಂಟ್ ಇನ್ ಪರ್ಸನಮ್ದ ಒಂದು ಪ್ರಿನ್ಸಿಪಲ್. ಆದ್ದರಿಂದ ನಾವು ಜಡ್ಜ್ಮೆಂಟ್ ಇನ್ ಪರ್ಸನಮನ್ನು ಬೇರೆ ಪ್ರಕರಣಗಳಲ್ಲಿ ತೆಗೆದುಕೊಳ್ಳೋದಿಲ್ಲ. ಇನ್ ದ ಪ್ರೆಸೆಂಟ್ ಕೇಸ್ ದ ಕ್ರಿಮಿನಲ್ ಕನ್ವಿಕ್ಷನ್ ವಾಸ್ ಬಿಟ್ವೀನ್ ಎ ಆ್ಯಂಡ್ ಬಿ, ದ ಸಿವಿಲ್ ಕೇಸ್ ವಾಸ್ ಬಿಟ್ವೀನ್ ಎ ಆ್ಯಂಡ್ ಸಿ. ಇಲ್ಲಿ ಫ್ಯಾಕ್ಟ್ ಇನ್ ಇಶ್ಯೂ ಬೇರೆ, ಅಲ್ಲಿ ಫ್ಯಾಕ್ಟ್ ಇನ್ ಇಶ್ಯೂ ಬೇರೆ. ಸಿ ವಾಸ್ ನಾಟ್ ಎ ಪಾರ್ಟಿ. ಕ್ರಿಮಿನಲ್ ಕೇಸಲ್ಲಿ ಸಿ ಪಿಕ್ಚರಲ್ಲೇ ಇರಲಿಲ್ಲ. ದೇರ್ ಫೋರ್ ಕ್ರಿಮಿನಲ್ ಕನ್ವಿಕ್ಷನ್ ಅಗೇನ್ಸ್ಟ್ ಬಿ ಡಸ್ ನಾಟ್ ಬೈಂಡ್ ಸಿ ಆ್ಯಂಡ್ ಕ್ಯಾನಾಟ್ ಇಟ್ ಸೆಲ್ಫ್ ಪ್ರೂವ್ ಎ ಟೈಟಲ್ ಟು ದ ಕೌ. ಸೆಕ್ಷನ್ 39 ಆಫ್ BSc ಈಸ್ ಅಪ್ಲಿಕೇಬಲ್ ಹಿಯರ್. ಅದನ್ನೇ ಇಲ್ಲಿ ಕನ್ನಡದಲ್ಲಿ ನಾನು ನಿಮಗೆ ಬರೆದಿದ್ದೀನಿ. ಐ ಹ್ಯಾವ್ ರಿಟನ್ ದ ಸೇಮ್ ಥಿಂಗ್ ಹಿಯರ್ ಇನ್ ಕನ್ನಡ. ರೈಟ್? ಈ ಒಂದು ಸ್ಟೆಪ್ಗಳನ್ನು ನೀವು ಬರೀಬೇಕಾಗುತ್ತೆ. ಓಕೆ. ಸೊ ದಿಸ್ ಈಸ್ ಪ್ರಾಬ್ಲಮ್ ನಂಬರ್ 7. ಪ್ರಾಬ್ಲಮ್ 8. ಪ್ರಾಬ್ಲಮ್ 8. ಪ್ರಾಬ್ಲಮ್ 8ಕ್ಕೆ ಬರೋಣ. ಎ ಆ್ಯಂಡ್ ಬಿ ಈಸ್ ಹಿಸ್ ವೈಫ್ ಆರ್ charged with murder of a baby entrusted to them for nursing. ನೋಡಿ, ಬೇಬಿ ಸಿಟ್ಟಿಂಗ್ ಅಂತಿರ್ತಾವೆ, ಬೇಬಿ ಸಿಟ್ಟರ್ಸ್. ಆ ರೀತಿ ನರ್ಸಿಂಗ್ಗೋಸ್ಕರ ಇಲ್ಲೇನಾಗಿತ್ತು, ಮಗುನ ಕೊಟ್ಟಿದ್ರು, ಆ ಮಗುನ ಇವರು ಸಾಯಿಸಿರ್ತಾರೆ. ದ ಪ್ರಾಸಿಕ್ಯೂಷನ್ ಅಡ್ಯೂಸಿಸ್. ಇವಾಗ ಪ್ರಾಸಿಕ್ಯೂಷನ್ ಒಂದು ಎವಿಡೆನ್ಸ್ ಕೊಡುತ್ತೆ. ಏನು ಎವಿಡೆನ್ಸು? ಸೆವರಲ್ ಬೇಬೀಸ್ ಎಂಟ್ರಸ್ಟೆಡ್ ಟು ದ 2 accused were never heard of thereafter, and dead bodies of several infants entrusted to them for nursing were found near their residence, buried in the yard of the house occupied by them. Is the evidence relevant and admissible? Here certain things. Section 13 talks about certain things.
ಸಿಮಿಲರ್ ಫ್ಯಾಕ್ಟ್ ಎವಿಡೆನ್ಸ್ ಅಂತ ಹೇಳ್ತಾರೆ ಇದಕ್ಕೆ, ಸಿಮಿಲರ್ ಫ್ಯಾಕ್ಟ್ ಎವಿಡೆನ್ಸ್. ಇಲ್ಲಿ ಏನು ಈ ಒಂದು ಇಂಟೆನ್ಷನ್, ನಾಲೆಜ್, ಸಿಸ್ಟಮ್, ಡಿಸೈನ್ ಇವೆಲ್ಲವುಗಳನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ ಸೆಕ್ಷನ್ 13ನಲ್ಲಿ. ಆ ಸೆಕ್ಷನ್ 13 ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮೊದಲು ನೀವು ಈ ಕೇಸನ್ನು ನೋಡಿಬಿಡಿ. ಈ ಕೇಸ್ ಬರೆಯೋದು ಬಹಳ ಮುಖ್ಯ ಇಲ್ಲಿ. ಈ ಕೇಸಿಂದ ಎಕ್ಸಾಂಪಲ್ ಅದು. ವಾಟ್ ಎವರ್ ಎಕ್ಸಾಂಪಲ್ ಈಸ್ ಗಿವನ್ ಈಸ್ ದ ಎಕ್ಸಾಂಪಲ್ ಆಫ್ ದಿಸ್ ಹಿಸ್ಟಾರಿಕಲ್ famous case, landmark case, the celebrated case popularly known as baby farming case. The Privy Council held that evidence of discovery of bodies of several other infants near the accused residence was admissible. ನೋಡಿ, ಅಲ್ಲಿ ಗ್ರೌಂಡ್ನ ಪಕ್ಕದಲ್ಲಿ ಅನೇಕ ಕಡೆ ಈ ರೀತಿ ಮಕ್ಕಳನ್ನು ಹೂಳು ಹಾಕಿರೋದು ಕೂಡ ಈ ಒಂದು ಪ್ರಕರಣಕ್ಕೆ ರಿಲೆವೆಂಟ್ ಸಾಕ್ಷಿ ಅಂತ ಹೇಳಿ ತಗೋತಾರೆ. ಸಚ್ ಎವಿಡೆನ್ಸ್ ವಾಸ್ ಅಡ್ಮಿಟೆಡ್ ನಾಟ್ ಟು ಪ್ರೂವ್ ಬ್ಯಾಡ್ ಕ್ಯಾರೆಕ್ಟರ್ ಬಟ್ ಟು ಎಸ್ಟಾಬ್ಲಿಷ್ ದ್ಯಾಟ್ ದ ಡೆತ್ ಆಫ್ ದ ಚೈಲ್ಡ್ ಇನ್ ಕ್ವಶನ್ formed part of a deliberate and systematic course of conduct. So, based on conduct, here that is treated as a conduct. Similar fact is admissible where it rebuts accident, coincidence or innocent explanation. If there is no such rebuttal, then this is considered. So that is why in this case it talks about their conduct, intention. It talks about their intention ಅನ್ನೋದನ್ನು ಇಲ್ಲಿ ನಾವೇನು ಮಾಡ್ಬೋದು, ಗಮನಿಸ್ಬೋದು. This section you can write as point number 1 and this case law you can write as point number 2. Okay, this case law is very important to explain that particular incident. ಯಾಕಂದರೆ ಅದೇ ಇನ್ಸಿಡೆಂಟನ್ನು ಕೊಟ್ಟಿರೋದ್ರಿಂದ ಕೇಸ್ ಲಾ ಬರೆಯೋದು ಬಹಳ ಮುಖ್ಯ ಆಗ್ತದೆ. ಆ್ಯಂಡ್ ಈ ಎಕ್ಸ್ಪ್ಲನೇಷನ್ ಕೊಡ್ಬೋದು ನೀವು. The prosecution is not relying on previous incidents merely to show that the accused are habitual offenders. The disappearance of several childs entrusted to them. ನೋಡಿ, ಅವರಿಗೆ ಕೊಟ್ಟಂತಹ ಅನೇಕ ಮಕ್ಕಳು ಇದೇ ಥರ ಕಣ್ಮರೆ ಆಗ್ತಾ ಇದ್ದಾವೆ, ಹಾಗೇನೆ ಇದು ಕಣ್ಮರೆ ಆಗಿದೆ. ಸೊ ದಿಸ್ ಎ ಸಿಸ್ಟಮೆಟಿಕ್ ಕೋರ್ಸ್ ಆಫ್ ಕಂಡಕ್ಟ್. These facts make it highly probable that the death of a baby in question is intentional and not accidental. It is intentional and not accidental. ಈ ರೀತಿ ಆಕ್ಸಿಡೆಂಟಿಂದ ಆಗಿದ್ದು, ಕೋಇನ್ಸಿಡೆನ್ಸು ಈ ರೀತಿ ಹೇಳೋಕ್ಕಾಗಲ್ಲ. ಎಲ್ಲ ಆಗು ಹೋಗುಗಳನ್ನ ನೋಡಿದರೆ ಇವರೇ ಮಾಡಿರೋದು ಅನಿಸುತ್ತೆ ಅಂತಕ್ಕಂಥ ರಿಲೆವೆಂಟ್ ಫ್ಯಾಕ್ಟ್ ಆಗಿ ಇದನ್ನು ತೊಗೋಬೋದು ನಾವು. ಇಟ್ ಕೆನಾಟ್ ಬಿ ಟೇಕನ್ ಆಸ್ ಎ ಕನ್ಕ್ಲೂಸಿವ್ ಪ್ರೂಫ್. ಕೊರಾಬರೇಷನ್ ಮಾಡಬೇಕಾಗತ್ತೆ. ದೇರ್ ಫೋರ್ ಅಂಡರ್ ಸೆಕ್ಷನ್ 13 ಇಟ್ ಈಸ್ ರಿಲೆವೆಂಟ್ ಅನ್ನೋದನ್ನು ನೀವು ಈ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು. ಈ ಸೆಕ್ಷನ್ 13 ಬರೀರಿ, ಸೆಕ್ಷನ್ 13 ಆದಮೇಲೆ ಕೇಸ್ ಲಾ ಬರೀರಿ, ಆಮೇಲೆ ಈ ಸ್ಟೆಪ್ಸ್ ಇನ್ಸಿಡೆಂಟ್ನ ಬರೆದು ಈ ರೀತಿ ನೀವು ಕನ್ಕ್ಲೂಡ್ ಮಾಡ್ಬೋದು ಈ ಪ್ರಾಬ್ಲಮ್. ಸೊ ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ದಿಸ್ ಪ್ರಾಬ್ಲಮ್ ನಂಬರ್ 8. Now I will go to problem number 9. Problem number 9. I think 9 is repeat. Traveling in a train without ticket, burden of proof, already I have solved it. Repeat agide. The question is whether S was legitimate son of F. In fact, S always treated as such family member. Family member case na ನಾನು ಆಲ್ರೆಡಿ ಮಾಡಿದ್ದೀನಿ. Repeat. Then this is the next problem I have to take. Then I want the number 9. Number 9. This is problem number 9. Problem number 9. ಏನಿದೆ ಪ್ರಾಬ್ಲಮ್ ನೋಡೋಣ. X has obtained a decree for the possession of land against Y. ಒಂದು ಡಿಕ್ರಿ ಆಗಿರುತ್ತೆ. ಓಕೆ, ಆಮೇಲೆ ಡಿಕ್ರಿ ಆದ ಕೂಡಲೇ ವೈನ ಮಗನಿಗೆ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ. ಅವನೇನು ಮಾಡ್ತಾನೆ, ಎಕ್ಸ್ನ ಮರ್ಡರ್ ಮಾಡ್ತಾನೆ. ವೈ ಏನು ಮಾಡ್ತಾನೆ, ಎಕ್ಸ್ನ ಮರ್ಡರ್ ಮಾಡ್ತಾನೆ. ಈಸ್ ದ ಎಕ್ಸಿಸ್ಟೆನ್ಸ್ ಆಫ್ ಎ ಡಿಕ್ರಿ, ಈ ಜಜ್ಮೆಂಟ್ ರಿಲಿವೆಂಟ್ ಆಗುತ್ತಾ, ಈ ಜಜ್ಮೆಂಟು ರಿಲಿವೆಂಟ್ ಆಗುತ್ತಾ ಅಂತಕ್ಕಂಥದ್ದು
ಪ್ರಶ್ನೆಯಲ್ಲಿ ಯಾವ ಸಂದರ್ಭದಲ್ಲಿ ಹಳೆಯ ತೀರ್ಪುಗಳು ಹೊಸ ಕೇಸಿಗೆ, ಹೊಸ ಪ್ರಕರಣಕ್ಕೆ ಸಮಂಜಸ ಆಗ್ತವೆ. ನೋಡಿ, ಆ ಹಿಂದಿನ ಕೇಸಲ್ಲಿ ಏನು, ಕೇಸಸ್ ಆರ್ ಡಿಫರೆಂಟ್, ಪಾರ್ಟೀಸ್ ಆರ್ ಡಿಫರೆಂಟ್. ಇಲ್ಲಿ ಹಂಗಾಗೋದಿಲ್ಲ, ಸೆಕ್ಷನ್ 37ನ ಇಲಸ್ಟ್ರೇಷನ್ ಸಿ ಇದೆಯಲ್ಲ, ಆ ಇಲಸ್ಟ್ರೇಷನ್ ಸಿನೇ ಇದು. ಎ obtained a decree for the possession of land against B. C, B's son murders A in consequence. ನೋಡಿ, ಹಿಯರ್ ದ ಕಾನ್ಸಿಕ್ವೆನ್ಸ್, ರಿಸಲ್ಟ್. ವಾಟ್ ಈಸ್ ದ ರಿಸಲ್ಟ್? ಆ ಡಿಕ್ರಿ ಆಗಿದ್ದೇ ರಿಸಲ್ಟ್, ಆ ಡಿಕ್ರಿ ಆಗಿದ್ದೇ ಇವನಿಗೆ ಮೋಟಿವೇಶನ್. ಓಕೆ, ದೇರ್ ಫಾರ್ ಈ ಸೆಕ್ಷನ್ ಆಸ್ ಪರ್ ಸೆಕ್ಷನ್ 37, the previous judgment is relevant. As per illustration C, the previous judgment is relevant. Application to the facts. Civil decree X obtained, okay, against Y. Subsequent event, murdered X. Reason, the decree created hostility and supplied motive. Here the motive is because of the decree. Therefore, the decree is the relevant fact or admissible only to explain the motive. Only to, ಆದರೆ ಮರ್ಡರ್ ಪ್ರೂವ್ ಮಾಡಲಿಕ್ಕಲ್ಲ, ಮೋಟಿವ್ನ ಪ್ರೂವ್ ಮಾಡಲಿಕ್ಕೆ ನೀವೇನು ಮಾಡ್ಬೋದು, ಈ ಒಂದು ಡಿಕ್ರಿನ ರಿಲೆವೆಂಟ್ ಫ್ಯಾಕ್ಟ್ ಆಗಿ ಕೋರ್ಟ್ ಮುಂದೆ ಸಾಕ್ಷ್ಯವಾಗಿ ಕೊಡಬಹುದು ಅನ್ನೋದು ಇದರ ಅರ್ಥ. ದಟ್ ಈಸ್ ದ ಮೀನಿಂಗ್ ಆಫ್ ಇಟ್. ಅದರ ಕನ್ನಡ ವಿವರಣೆಯನ್ನು ನಾನು ಇಲ್ಲಿ ಬರ್ತೀನಿ. ನೀವು ಇಲ್ಲೇನು ಮಾಡಬೇಕು, ಕೊಲೆಯ ಉದ್ದೇಶಕ್ಕೆ ಮಾತ್ರ ಈ ಸಾಕ್ಷ್ಯವನ್ನು ಉಪಯೋಗ ಮಾಡ್ಬೋದು, ಆದರೆ ಉಳಿದ ವಿಷಯಕ್ಕೆ ಉಪಯೋಗ ಮಾಡೋಕ್ಕಾಗಲ್ಲ. ಆದ್ದರಿಂದ ಸೆಕ್ಷನ್ 37 ಜೊತೆ ಕಲಂ 6ರ ಆಧಾರದ ಮೇಲೆ ಡಿಕ್ರಿಯ ಅಸ್ತಿತ್ವವು ಸಂಬಂಧಿತ ಸಾಕ್ಷ್ಯವಾಗಿದೆ ಅನ್ನೋದನ್ನು ನಾವಿಲ್ಲಿ ಬರೀಬೋದು. ರೈಟ್? ಸೊ ದಟ್ ಈಸ್ ದಿ ಆನ್ಸರ್. ಐ ಥಿಂಕ್ ವಾಟ್ ಈಸ್ ದಟ್ ಪ್ರಾಬ್ಲಮ್ ನಂಬರ್ 10. ನೌ ಐ ವಿಲ್ ಗೋ ಟು 10. ಪ್ರಾಬ್ಲಮ್ ನಂಬರ್ 10. P10. Solve any of the following. ಓಕೆ, ನೀವು ಇವೆಲ್ಲ ನಾನು ನಿಮಗೆ 10 ಮಾರ್ಕ್ಸಿನ ಪ್ರಾಬ್ಲಮ್ ಇದು ಅಂಥೇಳಿ ತೋರಿಸೋದಕ್ಕೋಸ್ಕರ ಅದನ್ನು ನಾನು ತೋರಿಸಿದ್ದೀನಿ ಇಲ್ಲಿ. ಎಕ್ಸ್ ಎನ್ ಅಕ್ಯೂಸ್ಡ್ ಫೈಲ್ ಇನ್ ದ ಕಸ್ಟಡಿ ಆಫ್ ಪೊಲೀಸ್ ಆಫೀಸರ್ ಸ್ಟೇಟ್ಸ್ ಐ ಕಿಲ್ಡ್ ಪೂಜಾ ವಿತ್ ಆಕ್ಸ್. ಕೊಡ್ಲಿಯಿಂದ ಪೂಜಾ ಕೊಡ್ದೀನಿ ನಾನು ಅಂಥೇಳಿ ಪೊಲೀಸ್ ಹತ್ರ ಅವನು ಕನ್ಫೆಷನ್ ಮಾಡ್ತಾನೆ. ಕನ್ಫೆಷನ್ ಬಿಫೋರ್ ದ ಪೊಲೀಸ್ ಈಸ್ ಜನರಲಿ ನಾಟ್ ಎವಿಡೆನ್ಸ್. ಇಟ್ ಈಸ್ ನಾಟ್ ಎ ರಿಲೆವೆಂಟ್ ಫ್ಯಾಕ್ಟ್. ಅದನ್ನು ಕೋರ್ಟು ಒಪ್ಪೋದಿಲ್ಲ, ಆದರೆ ಒಂದು ಸಂದರ್ಭದಲ್ಲಿ ಒಪ್ಪುತ್ತೆ. ಆ ಒಂದು ಕಂಡೀಷನ್ ಇದೆ. ದಟ್ ಈಸ್ ವಾಟ್ ಸೆಕ್ಷನ್ 23 ಏನು ಹೇಳುತ್ತೆ, ಪೊಲೀಸ್ ಮುಂದೆ ಹೇಳಿದಂತಹ ತಪ್ಪೊಪ್ಪಿಗೆ ಸಾಕ್ಷ್ಯವಲ್ಲ, ವಿಲ್ ನಾಟ್ ಟೇಕ್ ಇಟ್ ಜನರಲಿ. ಆದರೆ ಅದಕ್ಕೊಂದು ಎಕ್ಸೆಪ್ಷನ್ ಇದೆ. ಎಕ್ಸೆಪ್ಷನ್ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ ಇದು. ಐ ರಿಮೂವ್ಡ್ ದ ಆರ್ನಮೆಂಟ್ಸ್ ಫ್ರಮ್ ಹರ್ ಬಾಡಿ ಆ್ಯಂಡ್ ಪ್ಲೆಜ್ಡ್ ದ ಸೇಮ್ ವಿತ್ ಅಮರ್ಲಾಲ್. ಅಷ್ಟೇ ಅಲ್ಲ, ನಾನು ಅವೆಲ್ಲ ಅವನ ಮೈ ಮೇಲೆ ಇದ್ದದ್ದು ವಜ್ರಗಳನ್ನು, ವಸ್ತುಗಳನ್ನು ಏನು ಮಾಡಿದೆ, ನಾನು ಆಭರಣಗಳನ್ನು ತೆಗೆದುಕೊಂಡು ನಾನು ಅಮರ್ಲಾಲ್ಗೆ ಮಾರಿದ್ದೀನಿ. ಇನ್ ಕಾನ್ಸಿಕ್ವೆನ್ಸ್ ಆಫ್ ದಿಸ್ ಇನ್ಫಾರ್ಮೇಷನ್ ಆರ್ನಮೆಂಟ್ಸ್ ವೇರ್ ರಿಕವರ್ಡ್. ಆ ಆಭರಣಗಳನ್ನು ಏನು ಮಾಡ್ತಾರೆ, ಪೊಲೀಸರು ರಿಕವರಿ ಮಾಡ್ತಾರೆ. ಸಾಮಾನ್ಯ ಆಭರಣಗಳ ಕಳ್ತನ ಆಯಿತು ಅಂತಂದರೆ ಈ ಮಾರ್ವಾಡಿ ಅಂಗಡಿ ಮೇಲೆ ರೇಡ್ ಆಗ್ತದೆ, ಜ್ಯುವೆಲರಿ ಶಾಪ್ ಮೇಲೆ ರೇಡ್ ಆಗ್ತದೆ. ಓಕೆ, ಆಮೇಲೆ ಆ ಜ್ಯುವೆಲರಿ ಶಾಪ್ನವನು ಆ ವಸ್ತುಗಳನ್ನ ಸುಮ್ಮನೆ ಕೊಡಬೇಕಾಗ್ತದೆ. ಇಲ್ಲಿ ಅಕಸ್ಮಾತು ಆ ವಸ್ತು ರಿಕವರಿ ಆಗಲಿಲ್ಲ ಅಂತ ಇಟ್ಕೊಳ್ಳಿ. ರಿಕವರಿ ಆಗಲಿಲ್ಲ ಅಂತಂದರೆ ಅದು ಕೋರ್ಟ್ ಮುಂದೆ ಎವಿಡೆನ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಆದರೆ ವಸ್ತು ರಿಕವರಿ ಆಗಿದ್ದು, ಇವನು ಹೇಳಿದ್ದಕ್ಕೂ ಅಲ್ಲಿ ವಸ್ತು ರಿಕವರಿ ಆಗಿದ್ದಕ್ಕೂ ಎರಡಕ್ಕೂ ಮ್ಯಾಚ್ ಆದರೆ ಇಟ್ ಬಿಕಮ್ಸ್ ರಿಲೆವೆಂಟ್. ಅದಕ್ಕೆ ಡಿಸ್ಕವರಿ ಸ್ಟೇಟ್ಮೆಂಟ್ ಅಂತಾರೆ. ಹೌ ಮಚ್ ಇನ್ಫಾರ್ಮೇಷನ್ ರಿಸೀವ್ಡ್ ಫ್ರಮ್ ದ ಅಕ್ಯೂಸ್ಡ್ ಮೇ ಬಿ ಪ್ರೂವ್ಡ್. ನೋಡಿ, ಕನ್ಫೆಷನ್ ಟು ದ ಪೊಲೀಸ್ ಆಫೀಸರ್. ನೋ ಕನ್ಫೆಷನ್ ಮೇಡ್ ಟು ದ ಪೊಲೀಸ್ ಆಫೀಸರ್ ಶಾಲ್ ಬಿ proved as against the accused person. No confession made by any person while he is in the custody of police unless made in the immediate presence of a magistrate. Another is magistrate statement. ಬರೀ ಪೊಲೀಸರ ಮುಂದೆ ಹೇಳಿದರೆ ಆಗೋದಿಲ್ಲ. ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿದರೆ ಅದಕ್ಕೆ ಬೇರೆ ಪ್ರೊಸೀಜರ್ ಇದೆ. CRPC 164 ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ. ನನಗೆ BNSS ಗೊತ್ತಿಲ್ಲ. ಓಕೆ, ಆದರೆ ಪ್ರೊವಿಸೋ ಇದೆ ನೋಡಿ ಇಲ್ಲಿ.
This is very important. This proviso applies to this problem. ಏನು proviso? That when a fact is deposed as discovered in consequence of information received from the accused person. ಅಕ್ಯೂಸ್ಡ್ ಪರ್ಸನ್ ಹೇಳಿದ ಆಧಾರದ ಮೇಲೆ ಅಂತಹ ವಿಷಯಗಳು ವಸ್ತುಗಳು ರಿಕವರಿ ಆದರೆ ದ ಕಸ್ಟಡಿ ಆಫ್ ಪೊಲೀಸ್ ಆಫೀಸರ್ಸ್ ಸೋ ಮಚ್ ಆಫ್ ದ್ಯಾಟ್ ಇನ್ಫಾರ್ಮೇಷನ್ ವೆದರ್ ಅಮೌಂಟ್ಸ್ ಟು ಕನ್ಫೆಷನ್ ಆರ್ ನಾಟ್ ಡಿಸ್ಟಿಂಕ್ಟ್ಲಿ ಮೇ ಬಿ ಪ್ರೂವ್ಡ್. ಇದನ್ನು ನೀವು ಪ್ರೂವ್ ಮಾಡ್ಬೋದು ಅಂಥೇಳಿ ಪ್ರೊವಿಜೋ ಆಫ್. ಸೊ ನೀವು ಇಲ್ಲೇನಂದರೆ ವಾಟ್ ಈಸ್ ರಿಲೆವೆಂಟ್ ಇಸ್ ಆ್ಯಸ್ ಪರ್ ಪ್ರೊವಿಜೋ of section 23, it is a relevant fact. Bar evidence. Police court will accept it, right? ಅದಕ್ಕೆ ಸಂಬಂಧಪಟ್ಟಂತಹ ಲ್ಯಾಂಡ್ಮಾರ್ಕ್ ಪ್ರಕರಣ ಇದನ್ನು ಬರಿಬೇಕು ನೀವು. ಲ್ಯಾಂಡ್ಮಾರ್ಕ್ ಕೇಸ್ ಇದನ್ನೇ ಇಲಸ್ಟ್ರೇಷನಲ್ಲಿ ಕೊಟ್ಟಿದ್ದಾರೆ. ಈ ಲ್ಯಾಂಡ್ಮಾರ್ಕ್ ಕೇಸನ್ನು ಇಲಸ್ಟ್ರೇಷನಲ್ಲಿ ಕೊಟ್ಟಿದ್ದಾರೆ. ಏನಿದು? ಓನ್ಲಿ ದ ಪೋರ್ಷನ್ ಆಫ್ ದ ಸ್ಟೇಟ್ಮೆಂಟ್ ವಿಚ್ ಡಿಸ್ಟಿಂಕ್ಟ್ಲಿ ರಿಲೇಟ್ ಟು ಡಿಸ್ಕವರ್ಡ್ ಈಸ್ ಅಡ್ಮಿಸಿಬಲ್. ಓಕೆ, ಇಲ್ಲಿ ಏನು ಹೇಳ್ತಾನೆ ಅವನು? ನಾನು ನಿಮಗೆ ಯಾವ ಗುದ್ಲಿಯಿಂದ ಹೊಡೆದೀನಿ ಅದನ್ನು ತೋರಿಸ್ತೀನಿ ಅಂತ ಹೇಳ್ತಾನೆ. ಓಕೆ, ಆಮೇಲೆ ಐ ಸ್ಟ್ಯಾಬ್ಡ್ ಹಿಮ್ ವಿತ್ ದ ಸ್ಪಿಯರ್ ಅಂತ ಹೇಳ್ತಾನೆ. ಎರಡು ಸ್ಟೇಟ್ಮೆಂಟ್ ಇವಂದು. ದಿಸ್ ಈಸ್ ಅಡ್ಮಿಸಿಬಲ್, ದಿಸ್ ಈಸ್ ನಾಟ್ ಅಡ್ಮಿಸಿಬಲ್, ದಿಸ್ ಈಸ್ ಅಡ್ಮಿಸಿಬಲ್. ದಟ್ ಈಸ್ the case here. Section 23 and Section 27 of the Evidence Act na ನಾವು ರೆಫರ್ ಮಾಡ್ಬೋದು. ಈ ಕೇಸ್ ರೆಫರ್ ಮಾಡಿದರೆ ಆಯಿತು, ರೈಟ್? ಸೊ ಅಪ್ಲಿಕೇಶನ್ ಟು ದ ಪ್ರೆಸೆಂಟ್ ಕೇಸ್ ಅದೇ ಸ್ಟೆಪ್ಗಳನ್ನು ಇಲ್ಲಿ ಬರ್ದೀನಿ ನಾನು. ಮತ್ತೆ ಬಾರಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್, ರೈಟ್? ಈ ಅಲ್ಲೇನಿದೆಯೋ ಆ ಕೇಸ್ ಲಾಗ್ ಹೇಳಿದಂಗೆ ಇದನ್ನು ಮಾಡಿರೋದು ನಾನು. ಸೊ ದೀಸ್ ಥಿಂಗ್ಸ್ ಯು ಕ್ಯಾನ್ ರೈಟ್ ವೆರಿ ಈಸಿಲಿ, ರೈಟ್? ಪೊಲೀಸ್ ಸ್ಟೇಟ್ಮೆಂಟು ಅದು ರಿಕವರಿ ಆದರೆ ಅಡ್ಮಿಸಿಬಲ್ ಅನ್ನೋದು ನಿಮಗೆ ಗೊತ್ತಿರಬೇಕು. ದಟ್ ಈಸ್ ದ ಐಡಿಯಾ ಬಿಹೈಂಡ್ ದಿಸ್ ಕೇಸ್. ದೆನ್ ಪ್ರಾಬ್ಲಮ್ ನಂಬರ್ 11, ಕಮಿಂಗ್ ಟು P11. P11 ಏನಿದೆ ಕೇಸ್ ನೋಡೋಣ. ಎ ಈಸ್ ಅಕ್ಯೂಸ್ಡ್ ಆಫ್ murder of C. During the trial, he confesses, I murdered C. Can this confession be considered against B? Actually, this is a trap problem. ಬಹಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಬೇಕು ನೀವು. ಟ್ರ್ಯಾಪ್ ಪ್ರಾಬ್ಲಮ್. ನಾರ್ಮಲಿ ಏನಾಗುತ್ತೆ ಅಂತಂದರೆ, ಕ್ರಿಮಿನಲ್ ಕೇಸಲ್ಲಿ ಅವನು ಟ್ರಯಲ್ ನಡೆದಾಗ ಆ ಇನ್ನೊಬ್ಬನ ಬಗ್ಗೆನೂ ಅವನು ನಾನು ಶೇರ್ ಮಾಡಿದ್ವಿ ಅಂದರೆ ಅವನಿಗೂ ಅದು ಸಂಬಂಧಪಡುತ್ತೆ ಅಂಥೇಳಿ ನಾವು ಅಂದ್ಕೋತೀವಿ. ಆದರೆ ಅದು ಕೇವಲ ಜಾಯಿಂಟ್ ಟ್ರಯಲ್ ಇದ್ರೆ ಮಾತ್ರ ಅದು ಅಪ್ಲೈ ಆಗುತ್ತೆ, ಇಲ್ಲ ಅಂದರೆ ಅಪ್ಲೈ ಆಗೋದಿಲ್ಲ. ನೋಡಿ, ಕನ್ಸಿಡರಿಂಗ್ ಆಫ್ ಪ್ರೂವ್ಡ್ ಕನ್ಫೆಷನ್, ಒಬ್ಬ ವ್ಯಕ್ತಿ ತಪ್ಪೊಪ್ಪಿಗೆಯನ್ನು ಹೇಳುವ ವಿಷಯವನ್ನು, ಅಫೆಕ್ಟಿಂಗ್ ಪರ್ಸನ್ ಮೇಕಿಂಗ್ ಇಟ್ ಆ್ಯಂಡ್ ಅದರ್ಸ್ ಜಾಯಿಂಟ್ಲಿ ಅಂಡರ್ ಟ್ರಯಲ್, when more persons than one are being tried jointly. ಇಲ್ಲಿ ಜಾಯಿಂಟ್ಲಿ ಟ್ರೈ ಮಾಡಿದ್ದಾರೆ ಅಂತ ಹೇಳಿ ನಮ್ಗೆ ಅನ್ಸೋದನ್ನಿಲ್ಲ. ಎ ಕೊಲೆ ಮಾಡಿರೋ ಆರೋಪಕ್ಕೆ ಒಳಗಾಗಿರ್ತಾನೆ. ವಿಚಾರಣಾ ಕಾಲದಲ್ಲಿ ಜಂಟಿ ವಿಚಾರಣೆ ಅಂತಿಲ್ಲ. ನಾನು ಮತ್ತು ಬಿ ಸೇರಿ ಕೊಲೆಯನ್ನು ಮಾಡಿದ್ದೇವೆ ಎಂದು ತಪ್ಪೊಪ್ಪಿಗೆ ನೀಡಿದ್ದಾನೆ. ಈ ತಪ್ಪೊಪ್ಪಿಗೆಯು ಬಿ ಎ ವಿರುದ್ಧ ಉಪಯೋಗಿಸಬಹುದು ಇಫ್ ಇಟ್ ಈಸ್ ಜಾಯಿಂಟ್ಲಿ ಟ್ರೈಡ್. ನೋಡಿ, ಎ ಆ್ಯಂಡ್ ಬಿ ಆರ್ ಜಾಯಿಂಟ್ಲಿ ಟ್ರೈಡ್ ಅಂತ ಇರಬೇಕು. ಇಲ್ಲಿ ಜಾಯಿಂಟ್ಲಿ ಅಂತ ಶಬ್ದ ಇಲ್ಲ, ಆದ್ದರಿಂದ ಇದನ್ನು ಕೇರ್ಫುಲ್ಲಾಗಿ ಆನ್ಸರ್ ಮಾಡಬೇಕು ನೀವು. ಇದನ್ನೇ ಫಸ್ಟ್ ಬರೀಬೇಕು. ಸೆಕ್ಷನ್ 24 ಇಲಸ್ಟ್ರೇಷನ್ 1 ಆ್ಯಂಡ್ ಇಲಸ್ಟ್ರೇಷನ್ 2 ನೋಡಿ. ಎ ಈಸ್ ಆನ್ ದ ಟ್ರಯಲ್ ಆಫ್ ಮರ್ಡರ್ ಆಫ್ ಸಿ. ದೇರ್ ಈಸ್ ಎವಿಡೆನ್ಸ್ ಟು ಶೋ ದ್ಯಾಟ್ ಸಿ ವಾಸ್ ಮರ್ಡರ್ಡ್ ಬೈ ಎ ಆ್ಯಂಡ್ ಬಿ ಆ್ಯಂಡ್ ದ್ಯಾಟ್ ಬಿ ಸೇಡ್ ಎ ಆ್ಯಂಡ್ ಐ ಮರ್ಡರ್ಡ್ ಸಿ. ದಿಸ್ ಸ್ಟೇಟ್ಮೆಂಟ್ ಮೇ ನಾಟ್ ಬಿ ಟೇಕನ್ ಇನ್ ಟು ಕನ್ಸಿಡರೇಷನ್ ಬೈ ದ ಕೋರ್ಟ್ as against A and B because A and B is not jointly tried. ನೋಡಿ, ಇಲ್ಲಿ ಎ ಆ್ಯಂಡ್ ಬಿ ಅನ್ನು ಜಂಟಿಯಾಗಿ ಟ್ರೈ ಮಾಡಿಲ್ಲ. ಆದ್ದರಿಂದ ನಿಮ್ಮ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ ಏನು ಅಪ್ಲೈ ಆಗುತ್ತೆ ಅಂದರೆ, ಹಿಯರ್ ಇಲಸ್ಟ್ರೇಷನ್ ಬಿ ಆಫ್ ಸೆಕ್ಷನ್ 24
ಈಸ್ ರಿಲೆವೆಂಟ್. ಈ ಸೆಕ್ಷನ್ ಪ್ರಕಾರ ಅಲ್ಲಿ ಸೆಕ್ಷನ್ ರಿಲೆವೆಂಟು, ನಾಟ್ ದಿ ಕನ್ಫೆಷನ್. ಈ ಈ ಈ ಇಲಸ್ಟ್ರೇಷನ್ ಈಸ್ ರಿಲೆವೆಂಟ್ ಅನ್ನೋದಕ್ಕಿಂತ ಐ ವಿಲ್ ಚೇಂಜ್ ದ ವರ್ಡ್, ಅದರ್ವೈಸ್ section 24 is applicable is similar in this case, similar in this case, in this case. Now I will come to its analysis. Nodi, the confession cannot be considered against B. Yake andre the confession cannot be used against B because A and B are not being tried jointly. So that is the answer. Okay, so other things are theoretical. In the present case, A alone is on trial, B is not jointly tried with A, therefore the statutory requirement of joint trial is not applicable. Hence A's confession cannot be used against B. Illi, in other words, section 24 not applicable. Section 24 not applicable. ಅದನ್ನು ಇಲ್ಲಿ ಕನ್ನಡದಲ್ಲಿ ಬರ್ತೀನಿ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಜಜ್ಮೆಂಟ್ ಇದೆ, ಪಾರ್ಲಿಮೆಂಟ್ ಅಟ್ಯಾಕ್ ಕೇಸ್. ನೀವು ಇದನ್ನು ಬರೀಬೋದು. ದಿಸ್ ಕೇಸ್ ಯು ಕ್ಯಾನ್ ರೈಟ್. P11, then I will go to P12. P12. Now let us see what P12 problem talks about. Preparation ಬಗ್ಗೆ ಇದೆ. This problem is about preparation. Poison ಹಾಕಿ ಸಾಯಿಸಿರ್ತಾನೆ. Before the death of B, A procured poison similar to that which was administered to B. Explain the relevancy of the facts. ಇಲ್ಲಿ ನೋಡಿ, ಸೆಕ್ಷನ್ 6 ಅಲ್ಲಿ ಪ್ರಿಪರೇಷನ್ ಬರುತ್ತೆ. ಆ ಪ್ರಿಪರೇಷನ್ ಇಲ್ಲಿ ಅಪ್ಲೈ ಆಗುತ್ತೆ. ಇಲಸ್ಟ್ರೇಷನ್ ಸಿನೇ ಇದಕ್ಕೆ ಸೂಟೇಬಲ್. ಇಲಸ್ಟ್ರೇಷನ್ ಸಿ ರೈಟ್. ನಾನು ಆ್ಯಕ್ಚುಲಿ ಎಕ್ಸಾಕ್ಟ್ ಏನು ಆ ಸೆಕ್ಷನ್ ಇದಾವಲ್ಲ ಅಲ್ಲಿ ರಿಪ್ರೊಡ್ಯೂಸ್ ಮಾಡಿದ್ದೀನಿ. ಸೆಕ್ಷನ್ tried for murder of B, the fact that before the death of B, A procured poison similar to that of so and so is relevant. Therefore, here the answer is relevant. Answer is relevant. Okay, ಆ ಸೆಕ್ಷನನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನೇ ಬರೀಬೇಕಿಲ್ಲಿ. ಸೇಮ್ ಸ್ಟೇಟ್ಮೆಂಟ್, ದ ಪ್ರೊಕ್ಯೂರ್ಮೆಂಟ್ ಆಫ್ ದ ಪಾಯ್ಸನ್ ಶೋಸ್ ಪ್ರಿಪರೇಷನ್. Therefore, section 6 is applicable. Indicates that A arranged means for the administration of poison. Is therefore relevant as per section 6. However, the purchase of poison alone cannot establish the guilt. The prosecution must further prove that B is died due to the poison only. ಅವನು ಬೇರೆ ಕಾರಣದಿಂದ ಸತ್ತಿರ್ಬೋದು, ಆವಾಗ ಇದು ಸಂಬಂಧ ಆಗಲ್ಲ. That A had opportunity to administer it. ಅವನಿಗೆ ವಿಷ ಕುಡಿಸಿರ್ಬೇಕು, ಅದು ಪ್ರೂವ್ ಆಗಬೇಕು. And the other incriminating circumstances forming ಕಂಪ್ಲೀಟ್ ಚೈನ್ ಆಫ್ ಎವಿಡೆನ್ಸ್ ಕೊರಾಬರೇಟ್ ಆಗಬೇಕು. ಇಷ್ಟೆಲ್ಲ ಆದರೆ ದೆನ್ ಇಟ್ ಈಸ್ ಎ ಪ್ರೂಫ್ ಅಂಥೇಳಿ. ಬಟ್ ನಾವೇನು ಮಾಡ್ಬೋದು, ಆ್ಯಸ್ ಪರ್ ಅವರ್ ಪ್ರಾಬ್ಲಮ್ ಐ ಕ್ಯಾನ್ ಟೆಲ್ ದ್ಯಾಟ್ ಇಟ್ ಈಸ್ ಎ ರಿಲೆವೆಂಟ್ ಫ್ಯಾಕ್ಟ್. ಅದೊಂದು ಸಮಂಜಸ ತಥ್ಯ ಅಂಥೇಳಿ ಮಾತ್ರ ನಾವು ಡೆಫಿನೆಟ್ಲಿ ಹೇಳ್ಬೋದು. ಬಟ್ ಕನ್ಕ್ಲೂಸಿವ್ ಪ್ರೂಫ್ ಆಗಬೇಕಂದ್ರೆ ಇವುಗಳು ಕೂಡ ಸಾಬೀತು ಆಗಬೇಕು, ರುಜುವಾತು ಆಗಬೇಕು. ರೈಟ್. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕೇಸು Malkait Singh versus State of Punjab case. The law establishes, Supreme Court explicitly, structural boundary line of preparation and attempt. Preparation ಅಂದ್ರೆ ಏನು, ಅಟೆಂಪ್ಟ್ ಅಂದ್ರೆ ಏನು ಅನ್ನೋ ಡಿಫರೆನ್ಸನ್ನು ಈ ಕೇಸಲ್ಲಿ ಹೇಳ್ತಾರೆ. ಈ ಕೇಸನ್ನ ನೀವು ಸೈಟೇಷನ್ ಆಗಿ ಕೊಡ್ಬೋದು. ದಿಸ್ ಕ್ಯಾನ್ ಬಿ ಗಿವನ್. ಪ್ರಾಬ್ಲಮ್ 12. ಪ್ರಾಬ್ಲಮ್ 13. Problem 13 ಏನು ಹೇಳ್ತೀರಿ? The question is whether A robbed B. Does the fact that shortly before robbery B went to a fair with money in his possession and showed it to third persons. ನೋಡಿಲ್ಲ ನನ್ನ ಹತ್ರ ಇಷ್ಟು ದುಡ್ಡಿದೆ ಹಂಗೆ ಹಿಂಗೆ ಅಂತೇಳಿ ಪೋಸ್ ಮಾಸ್ಟರ್. ಆವಾಗ ಈ ರೀತಿ ಪೋಸ್ ಮಾಡಿದ್ದು ರಿಲೆವೆಂಟ್ ಆಗುತ್ತಾ? ಎಸ್, ರಿಲೆವೆಂಟ್ ಫ್ಯಾಕ್ಟ್. ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ಸೆಕ್ಷನ್ 5 ಇಲಸ್ಟ್ರೇಷನ್ ಎ. ಇಲ್ಲದೇ ಕಾಪಿ ಇರೋದಲ್ಲಿ
The question is whether A robbed B. The fact that shortly before the robbery, B went to a fair with money in his possession and showed it and mentioned he had third person. Is it relevant? Yes, it is a relevant fact. ಓಕೆ, ಈ ಸೆಕ್ಷನನ್ನು ಬರೀಬೇಕು. ಅದಕ್ಕೇ ಎಲ್ಲ ಈ ಸೆಕ್ಷನ್ಗಳನ್ನು 1 to 14 ಸೆಕ್ಷನ್ಗಳನ್ನು ಮಾಡಬೇಕಾದ್ರೆ ನಾನು ಎಲ್ಲ ಡೀಟೇಲ್ ಆಗಿ ಒಂದೊಂದು ಸೆಕ್ಷನ್ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ. ರೀಸನ್ ಈಸ್ ಫಾರ್ ದಿಸ್ ಓನ್ಲಿ. ಯಾಕಂದರೆ ಇವೆಲ್ಲ ಪ್ರಾಬ್ಲಮ್ಗಳು ಬರ್ತವೆ ನಿಮಗೆ ಅಂಥೇಳಿ. ಓಕೆ, ಸೊ ಆದ್ದರಿಂದ ಹಿಯರ್ ಇಟ್ ಈಸ್ ಎ ರಿಲಿವೆಂಟ್ ಫ್ಯಾಕ್ಟ್ ಅಕಾರ್ಡಿಂಗ್ ಟು ಇಲಸ್ಟ್ರೇಷನ್ ಎ ಆಫ್ ಸೆಕ್ಷನ್ 5. ಇಲಸ್ಟ್ರೇಷನ್ ಎ ಆಫ್ ಸೆಕ್ಷನ್ 5 ಅಂಥೇಳಿ ನೀವು ಉತ್ತರವನ್ನು ಬರೀಬೋದು. ಓಕೆ, ಆಮೇಲೆ ಅದನ್ನೇ ಇಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಬರೆದಿದ್ದೀನಿ. ಬಿ ವೆಂಟ್ ಟು ಎ ಫೇರ್ ಮನಿ, ಹಿ ಶೋಡ್ ದ ಮನಿ ಟು ದ ಥರ್ಡ್ ಪರ್ಸನ್ಸ್ ಶಾರ್ಟ್ಲಿ ಆಫ್ಟರ್ ಹಿ ವಾಸ್ ರಾಬ್ಡ್. The issue is whether A committed robbery. A committed robbery. The evidence is relevant because it proves B had money immediately before robbery. Explains how the offender might have come. ಅವನಿಗೆ ಹೆಂಗೆ ಗೊತ್ತಾತು, ಆದ್ದರಿಂದ it is a relevant fact. Forms part of a continuous chain of events. So the fact is, ಇವ ಜನರಿಗೆ ತೋರಿಸಿದ್ದಿದೆಯಲ್ಲ ಆ ಫ್ಯಾಕ್ಟು ಅದೊಂದು ಸಮಂಜಸ ತಥ್ಯ ಅಂಥೇಳಿ ನಾವು ಇದರಲ್ಲಿ ಅಂದ್ಕೊಳ್ಬೋದು. That can be taken as a relevant fact. Problem 14. Problem 14. A agrees in writing to sell his horse to B for 1,000 rupees or 1,500 rupees. Patent ambiguity. Patent ambiguity. ಇದ್ರ ಬಗ್ಗೆ ವಿವರವಾದ ವಿಡಿಯೋ ಇದೆ, ಅದನ್ನು ನೋಡ್ಬೋದು ನೀವು. ಬಟ್ ಇದನ್ನೇ ನಾವೇನು ಹೇಳ್ತೀವಿ ಅಂತಂದರೆ ಎಸ್ ಪ್ಯಾಟೆಂಟ್ ಎಂಬಿಗ್ಯೂಟಿ. ಇಲ್ಲಿ ಏನಾಗುತ್ತೆ, ಈ ರೆಕಾರ್ಡ್ ಇರ್ರೆಲಿವೆಂಟ್ ಅಂತ ಹೇಳ್ತಾರೆ. ದ ವರ್ಡ್ ಯೂಸ್ಡ್ ಹಿಯರ್ ಈಸ್ ಇಟ್ ಬಿಕಮ್ಸ್ ಇರ್ರಿಲೆವೆಂಟ್. ಇಟ್ ಕೆನಾಟ್ ಬಿ ಟೇಕನ್ ಆಸ್ ಎ ಫ್ಯಾಕ್ಟ್. ಎಕ್ಸ್ಕ್ಲೂಷನ್ ಆಫ್ ಎವಿಡೆನ್ಸ್ ಟು ಎಕ್ಸ್ಪ್ಲೇನ್ ಆರ್ ಅಮೆಂಡ್ ambiguous document. When the language used in the document on the face of it ambiguous, defective, evidence may not be given of the fact which would show its meaning or supply its defect. ಅದರಿಂದ ಏನು ಅರ್ಥನೇ ಆಗೋದಿಲ್ಲ. ಇಟ್ ಹ್ಯಾಸ್ ನೋ ಲೀಗಲ್ ವ್ಯಾಲ್ಯೂ. ನೆನ್ಪಿಟ್ಕೊಂಡು, ಇಟ್ ಹ್ಯಾಸ್ ನೋ ಲೀಗಲ್ ವ್ಯಾಲ್ಯೂ. ಇದೇ ಇಲಸ್ಟ್ರೇಷನ್ನ ಇಲ್ಲಿ ಕೊಟ್ಟಿರೋದು. ಇದೇ ಇಲಸ್ಟ್ರೇಷನ್ನ ಎ ಅಗ್ರೀಸ್ ಇನ್ ರೈಟಿಂಗ್ ಟು ಸೆಲ್ ಬಿ ಎ ಹಾರ್ಸ್ ಫಾರ್ 1 lakh rupees or 1,50,000 rupees. ಅಲ್ಲೂ ಹಿಸ್ ಹಾರ್ಸ್ ದುಡ್ಡು ಕಮ್ಮಿ ಮಾಡಿಬಿಟ್ರೆ ಪಾಪ. That is show the price which was evidence cannot be given. Evidence cannot be given. So it cannot be taken. It is not a relevant fact. Not a relevant fact. Not a RF. ತಗೊಳ್ಳಿಕ್ಕಾಗೋದಿಲ್ಲ. ರೈಟ್, ಅದಕ್ಕೆ ನಾವೇನಂತೀವಿ, ಪ್ಯಾಟೆಂಟ್ ಎಂಬಿಗ್ಯೂಟಿ ಅಂತೀವಿ. ಡಾಕ್ಯುಮೆಂಟ್ನ ವಿಷಯದಲ್ಲಿ ಪ್ಯಾಟೆಂಟ್ ಎಂಬಿಗ್ಯೂಟಿನ ಕಾನೂನು ಗಮನಕ್ಕೆ ತೆಗೆದುಕೊಳ್ಳೋದಿಲ್ಲ. ಪ್ಯಾಟೆಂಟ್ ಎಂಬಿಗ್ಯೂಟಿ ಇದೆಯಲ್ಲ, ಇದು ಕಾನೂನು ಒಪ್ಪೋದಿಲ್ಲ. ಓಕೆ, ಲ್ಯಾಟೆಂಟ್ ಎಂಬಿಗ್ಯೂಟಿನಲ್ಲಿ ಹಂಗಲ್ಲ. ದೇರ್ ಆರ್ ಸರ್ಟನ್ ಅದರ್ ಪ್ರಾವಿಷನ್ಸ್. ಎಸ್, ಆಲ್ ದೀಸ್ ಥಿಂಗ್ಸ್ ಐ ಹ್ಯಾವ್ ರಿಟನ್ ಹಿಯರ್. ಓಕೆ, ಸೇಮ್. ನಾನು ಇದನ್ನೇನು ಸ್ಟೆಪ್ ಬೈ ಸ್ಟೆಪ್ ಏನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್ ಆ್ಯಂಡ್ ರೈಟ್ ಇನ್ ದ ಎಕ್ಸಾಮಿನೇಷನ್. ರೈಟ್, ಎಸ್, ಲೆಟ್ ಮೀ ಸಿ. ಪ್ರಾಬ್ಲಮ್ ನಂಬರ್ 15. Problem 15. Problem 15. ಏನು ಹೇಳ್ತಿದ್ದು? The question is whether a horse sold by A to B is sound. Admission practice. Admission ಅಂತಾರೆ ಇದಕ್ಕೆ. ಅಡ್ಮಿಷನ್ ಮೇಲೆ ಇರ್ತಕ್ಕಂಥ ಫ್ಯಾಕ್ಟು ಭಾಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಆವಾಗ ಏನು ಮಾಡ್ತಾನೆ, ನನ್ನ ಕುದುರೆ ಚೆನ್ನಾಗಿದೆಯಲ್ಲ ಅನ್ನೋದನ್ನು ಹೋಗಿ ನೀನು ನಮ್ಮ ಡಾಕ್ಟ್ರಿಗೆ ಕೇಳು ಅಂತ ಹೇಳ್ತಾನೆ. Okay, says to C. The same is available here. Illustration. ಅದೇ ಇಲಸ್ಟ್ರೇಷನ್. ಒಂದೇ ಸೆಕ್ಷನ್ನು ಚಿಕ್ಕದು, ಇಲಸ್ಟ್ರೇಷನ್ನು ಚಿಕ್ಕದು. ಇದನ್ನೇ ಬರೀಬೇಕು ನೀವು. ಏನು, ಅಡ್ಮಿಷನ್ ವಿಷಯದಲ್ಲಿ, ಒಪ್ಪಿಕೊಳ್ಳುವಿಕೆ ವಿಷಯದಲ್ಲಿ. ಓಕೆ, ದ ಸ್ಟೇಟ್ಮೆಂಟ್ಸ್ ಮೇಡ್ ಬೈ ಪರ್ಸನ್ಸ್ ಟು whom the party to the suit expressly referred for information in reference to matter in dispute are admissions. ಇದು ಅವನೇ ಹೇಳ್ದಂಗೆ. ಆ ಹಾರ್ಸು ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ ಅಂಥೇಳಿ ಅಕಸ್ಮಾತ್ ಸಿ ಏನು ಹೇಳ್ತಾನೆ, ಸಿ ಹೇಳಿದ ವಿಷಯವನ್ನು ಎ ಹೇಳಿದ ಹಾಗೆ ಅಂಥೇಳಿ ಕಾನೂನು ತಿಳ್ಕೊಳ್ತದೆ. ಸಿನ್ಸ್ ಎ ಎಕ್ಸ್ಪ್ರೆಸ್ಲಿ ರೆಫರ್ ಟು ಸಿ ಫಾರ್ ಇನ್ಫಾರ್ಮೇಷನ್, ಸೊ ಎ ಈಸ್ ಬೌಂಡ್ ಬೈ ದಿಸ್. ಎ ಈಸ್
bound by this. C statement is treated as an admission against A. Against A. ಅಂತಕ್ಕಂಥದ್ದು. ಸೊ ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್. ಇಲ್ಲಿ ಅವನು ಹೇಳಿರೋ ಹೇಳಿಕೆ ಸಿ ಏನೇ ಹೇಳಿ, ಇಲ್ಲ ಹಾರ್ಸ್ ಚೆನ್ನಾಗಿಲ್ಲ ಅಂತ ಹೇಳಿದ್ನು, ಚೆನ್ನಾಗಿದೆ ಅಂತ ಹೇಳಿದ್ದಾನೆ ಅಂದ್ಕೊಳ್ಳೋಣ. ಆವಾಗ ಅದು ಚೆನ್ನಾಗಿದೆ ಅಂಥೇಳಿ ಎ ಹೇಳಿದ ಹಾಗೆ ಅನ್ನೋದನ್ನು ಈ ಸೆಕ್ಷನ್ ಹೇಳುತ್ತೆ. ಓಕೆ, ಆದ್ದರಿಂದ ಸಿ ನೋಸ್ ಆಲ್ ಅಬೌಟ್ ಇಟ್. ಸಿ ಮೇಕ್ಸ್ ದ ಸ್ಟೇಟ್ಮೆಂಟ್ ಅಬೌಟ್ ದ ಹಾರ್ಸ್. Okay, this facts you can write as 1, this relevancy, this you can write as 2, this you can write as point number 3. Right? ಆ ಹೇಳಿಕೆಗಳನ್ನು ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ whatever I have written here, same thing I have written in Kannada here. ಇದು ಕನ್ನಡದ ಹೇಳಿಕೆ. Right? Next, this is the repeat problem. ಪಾಯ್ಸನ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್. ದೆನ್ ಎ ಅಕ್ಯೂಸ್ಡ್ ಡ್ಯೂರಿಂಗ್ ದ ಟ್ರಯಲ್ he confesses I and B murdered. This is a repeat problem. A client says to attorney, I have committed the murder and I wish to defend you. I wish to defend me. I have committed murder. Idu repeat problem. So privilege of the lawyer and the client. I think I have finished all your problems. I think how many problems I have done? 15 problems. 15 problems I have done. Totally, I have solved 15 problems. Covered around 5-year question papers, 5-year QPs. So I hope, ನನಗನ್ಸುತ್ತೆ ನೀವು ಈ ಒಂದು ಪರೀಕ್ಷೆಯಲ್ಲಿ ಇಷ್ಟು ಪ್ರಾಬ್ಲಮ್ಗಳನ್ನು ನಾನು ಕೊಟ್ಟಂಥ ಸೆಕ್ಷನ್ಗಳನ್ನು ಗಮನ ಕೊಟ್ಟು ಓದಿದರೆ ನೀವು ಡೆಫಿನೆಟ್ಲಿ ಎಕ್ಸಾಮಲ್ಲಿ ಪಾಸ್ ಆಗ್ತೀರಿ, ಅಥವಾ ಈ ಪ್ರಾಬ್ಲಮ್ಗಳನ್ನ ಅಟೆಂಡ್ ಮಾಡುವಲ್ಲಿ ನೀವು ಯಶಸ್ವಿ ಆಗ್ತೀರಿ ಅಂತ ಹೇಳ್ತಾ, ಕೊನೆಗಳಿಗೆ ನಿಮ್ಮ ಓದಿಗೆ ಇದು ಸಹಕಾರಿಯಾಗಲಿ ಅಂಥೇಳಿ ನಾನು ಕಳೆದ ಬೆಳಗ್ಗೆ 6 ಗಂಟೆಯಿಂದ ಪ್ರಾರಂಭ ಮಾಡಿ ಈ ವಿಡಿಯೋ ಸ್ಟಾರ್ಟ್ ಮಾಡುವ 4 ಗಂಟೆಯ ಸಮಯದವರೆಗೆ ಕಂಟಿನ್ಯೂಯಸ್ ಆಗಿ ವರ್ಕೌಟ್ ಮಾಡಿ ಅನೇಕ ಇನ್ಫಾರ್ಮೇಷನ್ಗಳನ್ನು ತೆಗೆದುಕೊಂಡು ನಿಮಗೆ ವಿಡಿಯೋ ತಂದಿದ್ದೀನಿ. ನಿಮಗಿದರ ಉಪಯೋಗ ಆಗಲಿ ಅಂತ ಹೇಳ್ತಾ ಪರೀಕ್ಷೆಗೆ ಯಶಸ್ಸನ್ನು ಕೋರ್ತಾ ನನ್ನ ಈ ಪಾಠವನ್ನು ಮುಗಿಸ್ತೀನಿ. ನಮಸ್ಕಾರ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು.